ಆದಿತ್ಯ ಅವರೇ ನಮಸ್ಕಾರ. ನಮಸ್ತೆ ಸರ್. ಎಷ್ಟು ವಯಸ್ಸು ಆದಿತ್ಯ ಅವರೇ? 40 ಸರ್. ಏನು ವಿದ್ಯಾಭ್ಯಾಸ? 10ನೇ ತರಗತಿ ಫೇಲ್ ಸರ್. ಯಾಕೆ ಫೇಲ್ ಆಗ್ಬಿಟ್ರಿ? ಅಂದರೆ ವಿದ್ಯಾ ತಲೆಗೆ ಹತ್ತಲಿಲ್ಲ ಸರ್. ಹಾಗೆ ಎಲ್ಲಿ ಓದಿತ್ತಾವು? ನಾನು ಮಿರ್ಲೆ ಗ್ರಾಮದಲ್ಲಿ ಸರ್. ಅಂದರೆ ನಮ್ಮದು ಒಡ್ರಕೊಪ್ಪಲು ಪ್ರಾಪರ್ಟಿ. ಇಲ್ಲಿ ಮಡವಿನಕೋಡಿಗೆ ಬಂದು ಸೇರಿಕೊಂಡಿದ್ದು. ಹೌದಾ? ಇಲ್ಲಿ ಜಮೀನು ತೊಗೊಂಡಿದ್ದು. ನೀವು ಮೂಲ ಮಿರ್ಲೆನವ್ರು? ಮಿರ್ಲೆ ಸರ್. ಅಂದರೆ ತಂದೆ ತಾಯಿ ಎಲ್ಲ ಮಿರ್ಲಲ್ಲಿ ಇದ್ದಾರೆ. ಮಿರ್ಲೆ. ನೀವ್ಯಾಕೆ ಬಂದ್ರಿ ಮಡವಿನಕೋಡಿಗೆ? ಅಲ್ಲೆಲ್ಲೂ ಬೇಕಾದಂಥ ಜಮೀನು ಸಿಗಲಿಲ್ಲ ಸರ್. ಇಲ್ಲಿ ಚೆನ್ನಾಗಿತ್ತು. ಅಪ್ಪ ಅಮ್ಮಂದ ಇತ್ತಲ್ಲ ಜಮೀನು? ಅದು ಸ್ವಲ್ಪ ಆಯಿತು ಸರ್. ಅದನ್ನು ಊರಲ್ಲಿದೆ. ಇಲ್ಲಿ ಬೇರೆ ಪ್ರಾಪರ್ಟಿ ತೊಗೊಂಡಿದ್ದೆ. ಹೌದಾ? ಅಂದರೆ ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು? ನಾನು ಒಬ್ಬನೇ ಸರ್. ಒಬ್ಬರೇ? ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ತಂದೆ ತಾಯಿ ಕೃಷಿನೇ ಸರ್. ಅವರು ಕೃಷಿನೇ. ಜಮೀನು ಎಷ್ಟಿದೆ ತಮಗೆ ಮಿರ್ಲೆನಲ್ಲಿ? ಅಲ್ಲೊಂದು 20 ಗುಂಟೆ ಇದೆ ಸರ್ ಅಷ್ಟೇ. 20 ಗುಂಟೆ. ಏನೇನು ಬೆಳೆ ಮಾಡ್ತಾರಲ್ಲಿ? ಅಲ್ಲಿ ತೆಂಗು ಹಾಕಿದ್ದಾರೆ ಸರ್ ಅಷ್ಟೇ. ಅವರು ವಯಸ್ಸಾಗಿದೆ ಅಲ್ಲ, ಹಂಗಾಗಿ ತೆಂಗು. ಸೊ ನಿಮಗೆ ಅರ್ಧ ಎಕರೆ ಸಾಲದು ಅನ್ನಿಸ್ತು? ಹೌದು ಸರ್. ಅಲ್ವಾ? ಹೌದು. ಹಾಗಾಗಿ ಜಮೀನು ಹುಡಿಕೊಂಡು ತಿರುಗಾಡಿದ್ರಿ. ಹೌದು. ನಿಮಗೆ ಮಡವಿನಕೋಡಿ ಇಷ್ಟವಾಯ್ತೆ? ಹೌದು ಸರ್. ಜಮೀನು ಚೆನ್ನಾಗಿತ್ತು, ಫಲವತ್ತತೆ ಇತ್ತು ಭೂಮಿನಲ್ಲೇ. ಹಾಗಾಗಿ ಇಲ್ಲಿ ಜಮೀನನ್ನ ತೊಗೊಂಡಿದ್ದು. ಎಷ್ಟು ತಗೊಂಡ್ರಿ ಜಮೀನು? ಇಲ್ಲಿ 2 ಎಕರೆ ತೊಗೊಂಡಿದ್ದೀನಿ ಸರ್. 2 ಎಕರೆ? ಏನು ಧಾರಣೆ ಖರೀದಿ ಮಾಡಿದ್ರಿ? 25,000 ಕುಂಟೆಲೆ ಖರೀದಿ ಮಾಡಿ ಸರ್. 25,000 ಕುಂಟೆಗೆ? ಮಣ್ಣು ಫಲವತ್ತಾಗಿತ್ತು ಅಂದ್ರಲ್ಲ, ಹೆಂಗೆ ಪತ್ತೆ ಹಚ್ಚಿದ್ರಿ? ಕೆಂಪಗಿತ್ತು ಮಣ್ಣು, ಫಲವತ್ತತೆ ಇತ್ತು, ಕುಡಿತು. ಅಲ್ಲಪ್ಪ, ಕೆಂಪಗಿದ್ರೆ ಫಲವತ್ತಾಗಿದೆ ಅಂತಲ್ಲ? ಇಲ್ಲ, ಜಮೀನು ತುಂಬಾನೇ ಫಲವತ್ತತೆಯಿಂದ ಕಾಣ್ತಿತ್ತು ಭೂಮಿ. ಅದೇ ಹೆಂಗೆ ಅಂತ ಹೇಳಿ. ಅಂತ ಫಲವತ್ತತೆ ಅಂದರೆ ಭೂಮಿ ಇತ್ತು ಸರ್, ಅದರಿಂದ ತುಂಬ ಇಷ್ಟ ಆಯಿತು ಭೂಮಿ. ಅಂದರೆ ಬಣ್ಣ ನೋಡಿ ತಗೊಂಡ್ರಿ? ಇಲ್ಲ ಸರ್. ಅಂದರೆ ಫಲವತ್ತತೆ ಅಂದರೆ ನಿಮ್ಮ ದೃಷ್ಟಿನಲ್ಲಿ ಏನು ಅಂತ ಕೇಳ್ತಿದ್ದೆ. ಅಂದರೆ ಕೆಂಪು ಮಣ್ಣು ಇದರಿಂದ ಅದು ಕೃಷಿಗೆ ಅನುಕೂಲ ಆಗುತ್ತೆ ಅನ್ನೋ ಸಹಕಾರದಿಂದ ತಗೊಂಡು ಸರ್. ಮಿರ್ಲೆನಲ್ಲಿ ಇದ್ದಿದ್ದ ಜಮೀನು ಯಾವ ಬಣ್ಣ ಇತ್ತು ಸರ್? ಅದು ಸ್ವಲ್ಪ ಗದ್ದೆ ಥರ, ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ತುಂಬಿಕೊಳ್ತಾ ಇತ್ತು. ಆ ಕಾರಣದಿಂದ ಅಲ್ಲಿ ಅದೇ ಬೆಳೆ. ಅಂದರೆ ಗದ್ದೆ ಜಮೀನು, ನೀರು ನಿಂತ್ಕೊಳ್ಳೋದು. ಹೌದೌದು. ಇದಾದರೆ ಕೆಂಪು ಜಮೀನು, ನೀರು ನಿಲ್ಲಲ್ಲ. ಚೆನ್ನಾಗಿತ್ತು ಸರ್, ಫಲವತ್ತತೆ ಕಂಡು ಬಂತು. ಏನು ಬೆಳೆ ಇತ್ತಲ್ಲಿ ನೀವು ಖರೀದಿ ಮಾಡಿದಾಗ? ಏನಿಲ್ಲ ಸರ್, ಪಾಳಿತ್ತು. ಖಾಲಿ ಜಮೀನು? ಖಾಲಿ ಜಮೀನು ಇತ್ತು. ಎಷ್ಟು ವರ್ಷ ಆಯ್ತು ಖರೀದಿ ಮಾಡ್ತಾವೆ ಜಮೀನು? ಸರ್ 7 ವರ್ಷ ಆಯಿತು ಸರ್. 7 ವರ್ಷ? ಅಲ್ಲೇ ಜಮೀನಲ್ಲೇ ಮನೆ ಮಾಡ್ಕೊಂಡಿದ್ದೀರಾ? ಹೌದು ಸರ್, ರೇಷ್ಮೆ ಮನೆಯನ್ನು ಮಾಡಿದ್ದೀವಿ ಸರ್. ರೇಷ್ಮೆ ಮನೆ ಮಾಡಿದ್ದೀರಿ? ನೀವು ಜಮೀನು ತಗೊಂಡ ತಕ್ಷಣ ರೇಷ್ಮೆ ಮಾಡಿದ್ರಾ? ಹೌದು ಸರ್. ಹೌದು. ನಿಮಗೆ ಅನುಭವ ಇತ್ತು ರೇಷ್ಮೆನಲ್ಲಿ? ಅನುಭವ ಅಂತಂದರೆ ನಮ್ಮ ರಿಲೇಟಿವ್ ಅದನ್ನು ಮಾಡ್ತಾಯಿದ್ರು. ಹಾಗಾಗಿ ನಾನು. ರಿಲೇಟಿವ್ ಅಂದರೆ ಯಾರು, ಎಲ್ಲಿದ್ದರು? ನಮ್ಮ ಭಾವ ಸರ್. ಎಲ್ಲಿ ಮಾಡ್ತಾಯಿದ್ರು ಅವರು? ಅವರು ಬೋನಹಳ್ಳಿ, ಅರೆ ಬೋನಹಳ್ಳಿದಿಂದ ಮಾಡ್ತಾಯಿದ್ರು. ಅದೆಲ್ಲಿ ಬರುತ್ತೆ? ಅದು ಬೋಗಿನಕೆರೆ ಪಕ್ಕ ಸರ್. ಅವರು ಮಾಡ್ತಾ ಇದ್ದಿದ್ದನ್ನು ನೋಡಿ ನಿಮಗೂ ರೇಷ್ಮೆ ಮಾಡಬೇಕು ಅಂತ ಅನ್ನಿಸ್ತು? ರೇಷ್ಮೆ ಮಾಡೋಕ್ಕೇನೆ 2 ಎಕರೆ ಜಮೀನು ತಗೊಂಡ್ರ? ಹೌದು ಸರ್. ಬಂಡವಾಳಕ್ಕೆ ಏನು ಮಾಡಿದ್ರಿ ಜಮೀನು ತಗೊಳಕ್ಕೆ? ಬಂಡವಾಳಕ್ಕೆ ಸರ್, ನಾನು ಸೈಟ್ ಇತ್ತು KNRದಲ್ಲಿ, ಅದನ್ನು ಮಾರಿ ಇಲ್ಲಿ ಸ್ವಲ್ಪ ತೊಗೊಂಡೆ ಸರ್. ಸ್ವಲ್ಪ ನಮ್ಮ ಸ್ವಂತ ಪಿತ್ರಾಜಿತ ಆಸ್ತಿನೂ ಒಂದು ಅರ್ಧ ಎಕರೆ ಮಾರಿ ತೊಗೊಂಡೆ ಸರ್. ಓ, ಅಂದರೆ ಜಮೀನು ಮಾರಿ, ಸೈಟ್ ಮಾರಿ ಇಲ್ಲಿ 2 ಎಕರೆ ಜಮೀನು ತಗೊಂಡ್ರಿ? ಹೌದು. 2 ಎಕರೆನೇ ಇದೆಯಾ ಅಥವಾ ಏನಾದರೂ ಇಲ್ಲ ಸರ್ ಖರೀದಿ ಮಾಡಿದ್ದೀರಾ? ಇಲ್ಲ ಸರ್, 2 ಎಕರೆ. 2 ಎಕರೆ. ಭಾವ ರೇಷ್ಮೆ ಕೃಷಿಕರು? ಕೃಷಿಕರು. ಆಯಿತು. ಈಗ 8 ವರ್ಷ ಆಯಿತಾ ನೀವು ರೇಷ್ಮೆ ಶುರು ಮಾಡಿ? 7 ವರ್ಷ. 7 ವರ್ಷ. ಯಾವ ತಳಿ ಹಿಪ್ಪನೇರಳೆ ಹಾಕಿರತ್ತಾವು? V1. ಈಗ ರೇಷ್ಮೆ ಅಲ್ಲದೆ ಬೇರೆ ಇನ್ನೇನೇನು ಬೆಳೆ ಇಟ್ಕೊಂಡಿದ್ದೀರಿ? ಸರ್, ರೇಷ್ಮೆ ಇಲ್ದೇ ಯಾವುದು ಬೆಳೆ ಇಟ್ಟಿಲ್ಲ, ಬಟ್ ಸರೌಂಡಿಂಗಲ್ಲಿ ತೆಂಗಿನ ಸಸಿಗಳನ್ನ ನೆಟ್ಟಿದ್ದೀನಿ ಸುತ್ತ. ಹೌದು. ಎಷ್ಟು ತೆಂಗು ಹಾಕ್ಕೊಂಡಿದ್ದೀರಿ? ಸರ್ 45 ಸಸಿಗಳು ನೆಟ್ಟಿದ್ದೀನಿ. 45? ಏನು ಅಂತರದಲ್ಲಿ ಹಾಕಿದಿರಿ? ಸರ್ 15 ದಾಪದ ಅಂತರದಲ್ಲಿ ಹಾಕಿದ್ದೀರಿ ಸರ್. 15 ದಾಪದ ಅಂತರದಲ್ಲಿ. ದಾಪು? ಕಾಲ್ ದಾಪು. ಹೌದು. ಒಂದು ದಾಪು ಎಷ್ಟು ಅಡಿ ಬರ್ಬೋದು? ಒಂದು ದಾಪು 2.5ನಾ 3ನಾ? 3 ಅಡಿ ಬರ್ತದೆ. 3 ಅಂದರೆ 15 ದಾಪು ಅಂದರೆ 45 ಅಡಿಗೆ ಅಂತರ. ಹೌದು ಅಲ್ವಾ? ಹೌದು. ತುಂಬ ದೂರ ಅನ್ನಿಸ್ಲಿಲ್ವಾ ಸರ್? ಅಂದರೆ ಅದು ತೆಂಗು ಅದು ಫಲವತ್ತತೆ ಬರಬೇಕು ಅಂದ್ರೆ, ಕಾಯಿ ಎಲ್ಲ ಕೂಡಿ ಬರ್ಬೇಕು ಅಂತಂದರೆ ಅಂತರ ಜಾಸ್ತಿ ಇರಬೇಕು ಅಂತ ಹೇಳಿದ್ರು ಹಿರಿಕರು. ಆ ಮುಖಾಂತರ ಆಗಿದೆ. ಸಸಿ ತಂದಿದ್ದ ಅಥವಾ ಬಿತ್ತನೆಕಾಯಿ ತಂದು ನೀವೇ ಸಸಿ ಮಾಡ್ಕೊಂಡ್ರ ಹೇಗೆ? ಇಲ್ಲ ಸರ್, ಸಸಿ ತಂದಿದ್ದು. ತೆಂಗಿನ ಸಸಿ ತಂದಿನಿ. ಎಲ್ಲಿಂದ ತಂದ್ರಿ ಸರ್? ಅದೇ ನಮ್ಮ ಮಾವನ ಮನೆಯಿಂದನೇ. ರಾವರ್ ಮನೆಯಿಂದನೇ ತಂದಿದ್ದು. ಹೌದಾ? ಅಂದರೆ ನೀವು ಜಮೀನು ತಗೊಂಡ ತಕ್ಷಣನೇ ಸುತ್ತ ಮೊದಲು ತೆಂಗು ನೆಟ್ಕೊಂಡ್ರಿ. ಈಗ ಫಸಲು ಬರ್ತಿದ್ಯಾ? ಇಲ್ಲ ಸರ್, ಎಲ್ಲ ಒಂಬಾಳೆ ಕಚ್ಚಿದೆ. ಒಂಬಾಳೆ ಕಚ್ಚಿ. ತಳಿ ಯಾವುದು ಅಂತ ಗೊತ್ತಾ?
ತೆಂಗಿನ ತಳಿ ಗೊತ್ತಿಲ್ಲ ಅಂದ್ರೆ ಅವ್ರು ಬೆಳೆದಿದ್ರು ಸಸಿ ಮಾಡಿದ್ರು ತಂದು ನೆಟ್ಟಿದ್ದೀರ. 7 ವರ್ಷ ಆಗಿದೆ, ಈಗ ಒಂಬಾಳೆ ಕಚ್ತಾ ಇದೆ. ಆಮೇಲೆ ಇನ್ನೇನಿದೆ ನಿಮ್ಮ ಜಮೀನಲ್ಲಿ ಬೆಳೆ ರೇಷ್ಮೆ ಬಿಟ್ಟು? ಅಡಿಕೆ ಸರ್, ಅಡಿಕೆನ ತೆಂಗಿನ ಸಸಿ ಮಧ್ಯ 2 ಗಿಡನ ನೆಟ್ಟಿದೀವಿ ಸರ್ ಇವಾಗ ರೀಸೆಂಟಾಗಿ. ಹೌದೇ? ಸುತ್ತ ಅದ್ಯಾಕೆ ನೆಡಬೇಕು ಅನ್ನಿಸ್ತು? ಅದು ಸುಮ್ಮನೆ ನರಳಾಗ್ತಿತ್ತು, ರೇಷ್ಮೆ ಬರ್ತಾ ಇರಲಿಲ್ಲ, ರೇಷ್ಮೆ ಕಡ್ಡಿ ಸೊಪ್ಪು ಬರ್ತಾ ಇರಲಿಲ್ಲ. ಆ ಕಾರಣದಿಂದ 2 ಸೊಸಿನ 2 ತೆಂಗಿನ ಮರದ ಮಧ್ಯ ನೆಟ್ಟಿದೀವಿ ಸರ್. ಇನ್ನೂ ನೆರಳು ಜಾಸ್ತಿ ಆಗುತ್ತೆ? ಇಲ್ಲ ಸರ್, ಅದು ಬರ್ತಾನೆ ಇಲ್ಲ, ರೇಷ್ಮೆ ಬರ್ತಾ ಇಲ್ಲ ಅಲ್ಲಿ. ಹಾಗಾಗಿ ಹೆಂಗಿದ್ರು ನೆರಳಾಗತ್ತಲ್ಲ ಅಂತೇಳಿ 2 ಸೊಸಿನ ನೆಟ್ಟಿದೀವಿ. ಅಡಿಕೆ ಎಲ್ಲಿಂದ ತಂದ್ರಿ? ಅಡಿಕೆ ಸಸಿ ನಮ್ಮೂರಲ್ಲಿ ನಮ್ಮ ಗ್ರಾಮದಲ್ಲೇ ತಗೊಂಡು ಸರ್, ಮಡಂಗುಡಿನಲ್ಲಿ. ಹೌದಾ? ಎಷ್ಟು ಸಸಿ ಹಾಕಿದ್ದೀರಾ? ಅದು ಸರ್ ಸುಮಾರು 100 ಇರ್ಬೋದಾ? 100-125 ಸರ್. ಅಲ್ವಾ? ನೀವು ತೆಂಗು ಹಾಕಿರೋದು 40 ಅಲ್ವಾ? ಮಧ್ಯದಲ್ಲಿ 2 ಅಂದ್ರೆ ಒಂದು 86 ಇರಬೇಕು ಮಿನಿಮಮ್. 80 ಸರ್. ಇದು ವಾಡೆಗೆ, ಇದು ಬದಿನ ವಾಡೆ ಐತಲ್ಲ, ಅದಕ್ಕೆ ಸ್ವಲ್ಪ ನೆಟ್ಕೊಂಡಿದ್ದೀವಿ ಅಲ್ವಾ? ಒಟ್ಟೊಂದು 100 ಅಡಿಕೆ ಗಿಡ ಮಾಡಿದ್ದೀರಿ. ಎಷ್ಟು ವರ್ಷ ಆಯ್ತು ನೆಟ್ಟು? ಈಗ ಒಂದು 6 ತಿಂಗಳಾಯ್ತು ಸರ್. 6 ತಿಂಗಳು. ಆಮೇಲೆ ಇನ್ನೇನಿದೆ ಬೆಳೆ? ಇನ್ನೇನಿಲ್ಲ, ರೇಷ್ಮೆ ಇದೆ ಸರ್. ಅದೇ ರೇಷ್ಮೆ ಬಿಟ್ಟು ಕೇಳ್ತಿದ್ದೀನಿ. ಇಲ್ಲ ಸರ್, ಬೇರೆ ಹಣ್ಣಿನ ಗಿಡ, ಸೀಬೆ, ಸಪೋಟ, ಪಪ್ಪಾಯ, ನುಗ್ಗೆ, ಆ ಥರ ಗಿಡಗಳು? ಈಗ ವಾಡೆಗೆ ಒಂದೊಂದು ಗಿಡಗಳು ನೆಟ್ಟಿದ್ದೀವಿ ಸರ್. ಏನೇನು? ಇರಳಿಕಾಯಿ ಗಿಡ ನೆಟ್ಟಿದ್ದೀವಿ. ಇರಳಿ? ಹಲಸು ನೆಟ್ಟಿದ್ದೀವಿ. ಹಲಸು ಒಂದೇ ಗಿಡ ಆಯ್ತಾ? ಇರಲಿ ಬಿಡಿ. ಮಾವು, ಸೀಬೆ ಸಸಿ ಎಲ್ಲ ಒಂದೊಂದು ನೆಟ್ಕೊಂಡಿದ್ದೀವಿ ಸರ್. ಒಂದೊಂದು ನೆಟ್ಕೊಂಡಿದ್ದೀರಿ. ಬೇಕಾಯ್ತದಲ್ಲ, ತಿನ್ಬೇಕು ಅನ್ಸಿದ್ರೆ. ಏಲಕ್ಕಿ ಬಾಳೆ ನೆಟ್ಟಿದ್ದೀವಿ, ಅದೊಂದು 10 ಗಿಡ ಇದೆ ಸರ್. ಹೌದೇ? ಎಲ್ಲ ಸುತ್ತ ಇಲ್ಲ ಸರ್, ಒಂದು ವಾಡೆಯಲ್ಲಿ ಮಾತ್ರ. ಕೆಳಗಡೆ ಒಂದು ವಾಡೆ ಇದೆ, ದೊಡ್ಡದು ಬುಧ ಇದೆ, ಅಲ್ಲಿಗೆ ವೇಸ್ಟ್ ಆಗತ್ತಲ್ಲ ಜಾಗ ಅಂತೇಳಿ ಅಲ್ಲಿ ನೆಟ್ಕೊಂಡಿದ್ದೀರಿ. ನೀರಿನ ಆಶ್ರಯ ಹೇಗೆ ನಿಮ್ಮ ಜಮೀನಿಗೆ? ಸರ್ ಇದು ಬೋರ್ವೆಲ್ ಇದೆ, ಬೋರ್ವೆಲ್ ತೋಡಿಸಿದ್ವಿ. ನೀವು ಜಮೀನು ತಗೊಂಡಾಗ ತೋಡಿಸಿದ್ದ ಅಥವಾ ಮುಂಚೆನೇ ಇತ್ತು? ನಾವು ತಗೊಂಡ್ಮೇಲೆ ತೋಡಿಸಿದ್ರು. ಎಷ್ಟು ಅಡಿ ಆಳದಲ್ಲಿ ಎಷ್ಟು ನೀರು ಸಿಕ್ಕಿದೆ ಸರ್? 180 ಅಡಿ ಓಡಿಸ್ತು ಸರ್. 2 ಅಡಿ ನೀರು ಬರ್ತಾ ಇದೆ. ಪೂರ್ತಿ ಹನಿ ನೀರಾವರಿ ಮಾಡ್ಕೊಂಡಿದ್ದೀರಾ? ಪೂರ್ತಿ ಡ್ರಿಪ್ ಸರ್. ಮನೆಯಲ್ಲಿ ಜಾನುವಾರುಗಳನ್ನ ಏನೇನು ಇಟ್ಕೊಂಡಿದ್ದೀರಿ? ಸರ್ ಏನಿಲ್ಲ ಸರ್, ಜಾನುವಾರು ಇಲ್ಲ. ಯಾಕೆಂದರೆ ಜಮೀನು ಅಂತರ ಜಾಸ್ತಿ ಇದೆ. ಮನೆಗೂ, ನಮ್ಮ ವಾಸದ ಮನೆಗೂ, ನಾವು ಇರೋವಂಥ ನಮ್ಮ ಜಮೀನಿಗೂ ಸುಮಾರು 2 ಕಿಲೋಮೀಟ್ರು 2.5 ಕಿಲೋಮೀಟ್ರ್ ಅಂತರ ಆಯ್ತು ಸರ್. ಆ ಕಾರಣದಿಂದ ಏನೋ ಸಾಗಾಣಿಕೆ ಮಾಡಿಲ್ಲ. ಜಮೀನ್ ಹತ್ರನೇ ವಾಸದ ಮನೆ ಮಾಡ್ಕೊಂಡ್ಮೇಲೆ ಅವೆಲ್ಲನೂ ಮಾಡ್ಕೊಂಬ ಅಂತ. ಹೌದೇ? ಏನೇನು ಸಾಕಬೇಕು ಅಂತ ಆಸೆ ಇದೆ ತಮಗೆ? ನಮ್ಮ ಕುರಿ, ಆಡು, ಹಸುಗಳು, ಇಲ್ಲತಿ ಹಸು, ಎಮ್ಮೆ ಸಾಗಾಣಿಕೆ ಮಾಡಬೇಕು ಅಂತ ಆಸೆ ಇದೆ. ಬಟ್ ಅವಕಾಶ ಇಲ್ಲದ ಕಾರಣದಿಂದ, ಅದು ದೂರ ಆಗುತ್ತೆ ಅನ್ನೋ ಕಾರಣದಿಂದ. ನಿಮ್ಮ ಮನೆ ಹತ್ರ ಜಾಗ ಇಲ್ವೇ? ಇಲ್ಲ ಸರ್, ಮನೆ ಹತ್ರ ಜಾಗ ಇಲ್ಲ. ಹೌದಾ? ಕೋಳಿ ಸಾಕೊಳ್ಳೋಕ್ಕೂ ಅವಕಾಶ ಇಲ್ವೇ? ಇಲ್ಲ ಸರ್, ಯಾಕೆಂದ್ರೆ ನಾವು ಇಲ್ಲಿ ಬಂದು ನೆಲೆಸಿರೋದು ಈಗ ಒಂದು 6-7 ವರ್ಷದಿಂದ. ಹಾಗಾಗಿ ಬಾಡಿಗೆ ಮನೇಲಿ ಇದ್ದೀವಿ ನಾವು ಸರ್, ಗ್ರಾಮದಲ್ಲಿ. ಆ ಕಾರಣದಿಂದ ಜಾಗದ ಇನ್ನೂ ಸ್ವಂತ ಮನೆ ಮಾಡಿಲ್ಲ ಸರ್. ಇಲ್ಲಿ ಜಮೀನ್ ಹತ್ರ ಮಾಡಮ್ಮ ಅಂತ. ನಿಮ್ಮ ಮದುವೆ ಆಗಿದೆಯಾ? ಆಗಿದೆ ಸರ್. ಹೆಣ್ಣು ಎಲ್ಲಿಯವರು, ಯಾವ ಊರಿನವರು? ಬೂನಹಳ್ಳಿ ಸರ್. ಅದೇ ಈಗ ಹೇಳಿದ್ನಲ್ಲ ಭಾವ ಅಂತೇಳಿ, ಅವರ ತಂಗಿ. ಹೌದಾ? ಅವ್ರಿಗೂ ವ್ಯವಸಾಯದಲ್ಲಿ ಆಸಕ್ತಿ ಇದೆಯಾ? ತುಂಬಾ ಆಸಕ್ತಿ. ರೇಷ್ಮೆಲೆ ತುಂಬಾ ನಿಮ್ಮ ಜೊತೆನೂ ದುಡಿತಾರೆ? ನಿಮ್ಮ ಜೊತೆನೇ ಕೆಲಸ ಮಾಡ್ತಾರೆ? ನಮ್ಮ ಮಿಸ್ಸಸ್ ಮಾಡ್ತಾರೆ. ಮಕ್ಕಳು ಎಷ್ಟು ಜನ ನಿಮಗೆ? 2 ಹೆಣ್ಮಕ್ಳು ಸರ್. ಹೌದಾ? ಅವರು ಓದ್ತಿದ್ದಾರೆ ಸರ್. ಈಗ ಹಿಪ್ನೇರಳೆಗೆ ಬರೋಣ. ಈಗ ಹಿಪ್ನೇರಳೆ V1 ಕಡ್ಡಿ ಎಲ್ಲಿಂದ ತಗೊಂಡ್ರಿ? ಅದನ್ನು ನಮ್ಮ ಬಾವರ ಹತ್ರನೇ ತಗೊಂಡ್ಬಂದಿ ಸರ್. ಅಲ್ಲೇ ಕಡ್ಡಿ ತಗೊಂಡ್ರಿ? ಯಾವ ವಿಧಾನದಲ್ಲಿ ನಾಟಿ ಮಾಡ್ಕೊಂಡಿದ್ರಿ ಸರ್? ಇದು 3 ಅಡಿ ಚಿಕ್ಕ ಸಾಲು, 6 ಅಡಿ ದೊಡ್ಡ ಸಾಲು. ಪಟ 6 ಅಡಿ ದೊಡ್ಡ ಸಾಲಿದೆ, 3 ಅಡಿ ಚಿಕ್ಕ ಸಾಲಿದೆ. ಅಂತರ ಜಾಸ್ತಿ ಇರೋದ್ರಿಂದ ಹಣ್ಣತ್ತಲ್ಲ ಅಂತೇಳಿ 6 ಅಡಿ ಗ್ಯಾಪ್ ಬಿಟ್ಟಿದೀವಿ ಮಧ್ಯ, ಗಾಳಿ ಆಡ್ಲಿ. ಜೋಡಿ ಸಾಲು ಏನಾದ್ರು ಮಾಡಿದ್ದೀರಾ? ಜೋಡಿ ಸಾಲು ಮಾಡಿದ್ವಿ ಸರ್, ಅದು 3 ಅಡಿಗೆ ಮಾಡ್ಕೊಂಡಿದೀವಿ. 2 ಜೋಡಿ ಸಾಲು ಮಧ್ಯೆ 6 ಅಡಿ ಕೊಟ್ಕೊಂಡಿದ್ದೀವಿ. 6 ಅಡಿ ಗ್ಯಾಪ್ ಕೊಟ್ಟಿದ್ದೀವಿ ಸರ್ ಒಳಗಡೆ. ಗಿಡದಿಂದ ಗಿಡಕ್ಕೆ ಎಷ್ಟು ಅಡಿ ಕೊಟ್ಕೊಂಡಿದ್ದೀರಾ? ಗಿಡದಿಂದ ಗಿಡಕ್ಕೆ ದೊಡ್ಡ ಪಟದಲ್ಲಿ 6 ಅಡಿ ಇದೆ. ಇದು 3 ಅಡಿ ಇದೆ. ಹೌದಾ? ಅಂದರೆ ಸಾಲಿನ ಸಾಲು 3 ಅಡಿ ಆಯಿತು. ಗಿಡದಿಂದ ಗಿಡಕ್ಕೆ 2 ಅಡಿ ಕೊಟ್ಟಿದ್ದೀರಿ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 2 ಅಡಿ ಇದೆ ಅಲ್ವಾ? ಸಸಿ ತಗೊಂಬಂದು ನೀವು ನಾಟಿ ಮಾಡ್ಕೊಂಡ್ರಿ ಅಲ್ವಾ? ಇಲಾಖೆಗೆ ಏನಾದ್ರು ಸಂಪರ್ಕ ಮಾಡಿದ್ರೆ ಫಸ್ಟ್ ನಾಟಿ ಮಾಡೋಕ್ಕಿಂತ ಮುಂಚೆ? ಹೌದು ಸರ್, ಇಲಾಖೆಯಿಂದ ತುಂಬಾನೇ ಅನುಕೂಲಗಳನ್ನ ಕೊಡ್ತಾ ಇದ್ದಾರೆ ಸರ್. ರೇಷ್ಮೆ ಇಲಾಖೆ ಏನೇನು ಅನುಕೂಲ ಪಡ್ಕೊಂಡಿದ್ದೀರಿ ಹೇಳ್ರಪ್ಪ ಸರ್? ರೇಷ್ಮೆ ಇಲಾಖೆ ತೋಟಕ್ಕೆ ಕಡ್ಡಿ ನೆಡಬೇಕಾದ್ರೆ ಈಗ ನೇರ ನಾಟಿ ಅಂತ ಕೊಡ್ತಾ ಇದ್ದಾರೆ. ಈಗ ನೇರ ನಾಟಿಗೆ 7 ರೂಪಾಯಿ 50 ಪೈಸೆ ಸಹಾಯಧನ ಅಂತ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ತುಂಬಾ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಆಮೇಲಿಂದ ಇದು ನರೇಗಾ ಅಂತೇಳಿ ಈ ಜಾಬ್ ಕಾರ್ಡ್ ಇದ್ದವ್ರಿಗೆ
ಇಂಥ ಇದ್ದಂಥ ರೈತರುಗಳಿಗೆ 1 ಎಕರೆ 80,000 ರೂಪಾಯಿನ ಸಹಾಯಧನವಾಗಿ ಸರ್ಕಾರ ನೀಡ್ತಾ ಇದೆ ಸರ್. ಹೇಗೆ? ಅದು ಜಾಬ್ ಕಾರ್ಡ್ ಮುಖಾಂತರ ಸರ್. ಜಾಬ್ ಕಾರ್ಡ್ ಅಂತಂದರೆ ದಿನಗೂಲಿಯ ಲೆಕ್ಕಾಚಾರದ ರೀತಿಯಂತೆ 1 ಎಕರೆಗೆ ಸೊಸಿನ ನಾಟಿ ಮಾಡಿದ್ರೆ 80,000 ರೂಪಾಯಿಗಳನ್ನ ಸಹಾಯಧನವಾಗಿ ಕೊಡ್ತಾರೆ. ನೀವು ಪಡ್ಕೊಂಡಿದ್ದೀರಾ ಅದನ್ನ? ಇಲ್ಲ ಸರ್, ಈಗ ಕೊಡ್ತಾ ಇರೋದು ನಾವು ತಗೊಂಡಿದ್ದು ತಾಲೂಕು ಪಂಚಾಯತಿ ಮತ್ತು ಜಡ್ ಪಿ ಕೋಟದಿಂದ. ಆವಾಗ ಕಮ್ಮಿ ಇತ್ತು, ನಾವು ನೆಟ್ಟಂಥ ಕಾಲದಲ್ಲಿ ಕಮ್ಮಿ ಇತ್ತು. 7 ವರ್ಷದಲ್ಲೇ ಒಂದು 30,000 40,000 ಏನೋ ಕೊಟ್ಟರು ಸರ್. ಹೇಗೆ ತಗೊಂಡ್ರಿ ಹೇಳಿ ಒಂಚೂರು, ವಿಧಾನ ಹೇಗೆ ಅಂತ. ಫಸ್ಟ್ ಜಾಬ್ ಕಾರ್ಡ್ ಹೇಗೆ ಮಾಡಿಸ್ಕೊಂಡ್ರಿ? ಇವಾಗ ಬಂದಿರೋ ಸ್ಕೀಮ್ ಸರ್ ಅದು, ನರೇಗಾ ಅಂತೇಳಿ ಇವಾಗ ಬಂದೈತೆ ಸ್ಕೀಮ್. ಆವಾಗ ಇರಲಿಲ್ಲ, ನಾವು ನೆಟ್ಬೇಕಾದ್ರೆ ಇರಲಿಲ್ಲ. ಆಗ ತಾಲೂಕ್ ಪಂಚಾಯತಿ ಕಡೆಯಿಂದ ಅಂತೇಳಿ ಒಂದು 30,000 ಸಹಾಯಧನ ನೀಡಿದ್ರು. ಆಯಿತು. ಅಲ್ಲ, ಈಗ MGNREG ನರೇಗಾ ನೀವೇನು ಹೇಳ್ತಿದ್ದೀರಲ್ಲ, ಅದ್ರ ಮೂಲಕ ಸಹಾಯಧನ ತಗೊಳ್ಳೋದು ನಿಮಗೆ ಮಾರ್ಗ ಗೊತ್ತಿಲ್ಲ, ಯಾವ ಥರ ತಗೋಬೇಕು ಅಂತ? ಇಲ್ಲ ಸರ್, ಅದು ಸ್ಕೀಮ್ ಇರೋದನ್ನ ಇಲಾಖೆಯವ್ರು ತಿಳಿಸಿದ್ದಾರೆ. ಓಕೆ. ಯಾರು ಇದ್ರು ಇನ್ನೂ ನಡೆಸಿ ರೇಷ್ಮೆನ ಅಂತೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಓಕೆ. ಆದರೆ ನೀವು 2 ಎಕರೆ ಪೂರ್ತಿ ರೇಷ್ಮೆ ಹಾಕ್ಬಿಟ್ಟಿದ್ದೀರಿ? ಮೊದಲೇ ತಗೊಂಡಿದ್ದೀವಿ ಸರ್, ಮಾಡಿಬಿಟ್ಟಿದ್ದೀರಾ, ಫಲಾನುಭವಿಗಳಾಗಿದ್ದೀವಿ ಅಲ್ವಾ? ಆಯಿತು. ಮತ್ತೆ ಇನ್ನೇನೇನು ಸೌಲಭ್ಯ ಕೊಟ್ಟಿದ್ದಾರೆ ರೇಷ್ಮೆ ಇಲಾಖೆಯಿಂದ? ಸರ್, ಮನೆ ಕಟ್ಟಲಿಕ್ಕೆ 2.25 ಲಕ್ಷ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ 2.25 ಲಕ್ಷ ಕೊಟ್ಟಿದ್ದಾರೆ. ಏನು ಅಳತೆನಲ್ಲಿ ಮನೆ ಕಟ್ಕೊಂಡಿದ್ದೀರಿ ಸರ್? ಅಗಲ 23, ಉದ್ದ 33 ಸರ್. 23, 33. ಖರ್ಚು ಎಷ್ಟಾಯ್ತು ನಿಮಗೆ? ಖರ್ಚು ಸರ್ ಒಂದು 7 ರಿಂದ 8 ಲಕ್ಷ ಆಗಿತ್ತು. 2.25 ಲಕ್ಷ ಸಹಾಯಧನವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದಾರೆ. ಸರಿ. ಉಳಿದಿರೋದು ನೀವು ಹಾಕೊಂಡಿದ್ದೀರಿ? ಉಳಿದು ನಾವು ಹಾಕೊಂಡು ಮಾಡಿ. ಸಾಲ ಮಾಡಿದ್ರಾ ಅಥವಾ ನಿಮ್ಮದೇ ಬಂಡವಾಳ ಇತ್ತಾ? ಇಲ್ಲ ಸರ್, ಸ್ವಲ್ಪ ಸಾಲ ಮಾಡಿ ಮಾಡಿದ್ರು ಸರ್. ಮನೆ ಕಟ್ಕೊಂಡ್ರೆ? ಮನೆ ಕಟ್ತು. ಅಂದರೆ ಫಸ್ಟು ಹಿಪ್ನೇರಳೆ ಹಾಕಿದ್ರಿ, ಆಮೇಲೆ ಇಲಾಖೆಯಿಂದ ನೆರವು ತಗೊಂಡು ಮನೆ ಕಟ್ಟಿದ್ರಿ. ಹಿಪ್ನೇರಳೆಗೆ ಹನಿ ನೀರಾವರಿ ಮಾಡಿದ್ದೀರಲ್ವಾ? ಹೌದು ಸರ್. ಅದಕ್ಕೂ ಸಹಾಯಧನ ತಗೊಂಡಿದ್ದೀರಾ? ತೊಗೊಂಡಿದ್ದೀವಿ ಸರ್. ಅದಕ್ಕೂ ತೊಗೊಂಡಿದ್ದೀವಿ. ಎಷ್ಟು ಕೊಟ್ಟರು? ಅದಕ್ಕೆ 70,000 ಏನೋ ಕೊಟ್ಟಿದ್ರು ಸರ್. ಆವತ್ತಿನ ಕಾಲದಲ್ಲಿ 70,000 ಏನೋ ಕೊಟ್ಟಿದ್ರು. ಮರ್ತೋಗೈತೆ. ಬಟ್ ಡ್ರಿಪ್ಗೂ ಕೊಟ್ಟಿದ್ರು ಸರ್. ಡ್ರಿಪ್ ಸಹಾಯಧನ ತಗೊಂಡಿದ್ದೀವಿ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 17ರಂದು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ವಿಸಿ ಫಾರ್ಮ್ನ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಮೇವಿನ ಬೆಳೆಗಳ ಬೇಸಾಯ ಪ್ರಾತ್ಯಕ್ಷಿಕೆ ಜೊತೆಗೆ ಮೇವಿನ ತಳಿಗಳ ಬಿತ್ತನೆಯನ್ನು ಪಡೆಯುವ ಸುವರ್ಣ ಅವಕಾಶ ನಿಮಗಿದೆ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಇದೇ ತಿಂಗಳ 17ರಂದು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಬನ್ನಿ, ಭಾಗವಹಿಸಿ. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ಈಗ ರೇಷ್ಮೆ ಬೆಳೀತಾ ಇದ್ದೀರಲ್ಲ ನೀವು, ಈ ಬೆಳೆಯೋ ಸಂದರ್ಭದಲ್ಲಿ ಏನೇನೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಇಲಾಖೆಯಿಂದ? ಇಲಾಖೆಯಿಂದ ಔಷಧಿಗಳು, ಮನೆಗೆ ಸಿಂಪಡಿಸೋಕ್ಕೆ ಔಷಧಿಗಳು. ಏನೇನು ಔಷಧಿ ಕೊಡ್ತಾರೆ? ಮನೆಗೆ ಹೊಡೆಯೋಕ್ಕೆ ಇದು ಅಸ್ತ್ರ ಅಂತೇಳಿ ಹುಳ ಸಾಗಾಣಿಕೆ ಆದಮೇಲೆ ಸಿಂಪಡಣೆ ಮಾಡೋಕ್ಕೆ ಅಸ್ತ್ರ, ಸೋಂಕು ನಿವಾರಣೆ ಮಾಡೋಕ್ಕೆ ಮತ್ತು ಡ್ಯಾಕಾಲ್ ಮತ್ತು ಪಾರ್ಮಿಲಾ ಅಳನ್ನ ಕೊಡ್ತಾಯಿದ್ರು. ಓಕೆ. ಆಮೇಲೆ ಇನ್ನೇನು ಸಹಾಯ ಸಿಗ್ತಾ ಇದೆ? ಆಮೇಲೆ ಇದಕ್ಕೆ ಹುಳುಗಳಿಗೆ ಸಿಂಪಡಣೆ ಮಾಡೋಕ್ಕೆ ಪೌಡ್ರುಗಳು, ಅಂಕುಶ ಗ್ರೀನ್ ಅಂತೇಳಿ, ಮತ್ತು ಸುಣ್ಣ ಎಲ್ಲ ಕೊಡ್ತದೆ. ಓ ಸರಿ. ಹಾಂ, ಇಲಾಖೆಯಿಂದನೇ. ಆಯಿತು. ಇಲಾಖೆಯ ಸಂಪರ್ಕ ಚೆನ್ನಾಗಿ ಇಟ್ಕೊಂಡಿದ್ದೀರಿ? ಹೌದು ಸರ್, ಅಧಿಕಾರಿಗಳೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ. ಇನ್ನೂ ರೇಷ್ಮೆನ ನಡೆಸಿ ಅಂತ ನಿಮ್ಮ ಸಂಬಂಧಿಕರಿಗೆ ಹೇಳಿ ಅಂತ ಹೇಳಿ ನಡೆಸಿದಿರೋ ಹಾಗೆ ಯಾರ ಹತ್ರನಾರು? ಇಲ್ಲ ಸರ್, ಇಲ್ಲ, ಇಲ್ಲಿ ನಮ್ಮ ಸ್ನೇಹಿತರಿಗೆ ಒಬ್ರಿಗೆ ನಡೆಸ್ಕೊಡ್ಬೇಕು ಅಂತ ಮಾಡ್ತಾ ಇದ್ದೀನಿ. ಯಾಕೆಂದರೆ ಎಲ್ಲ ನೆರವು ಚೆನ್ನಾಗಿರೋದ್ರಿಂದ, ಎಲ್ಲ ಸಬ್ಸಿಡಿಗಳು ಎಲ್ಲ ತುಂಬ ಚೆನ್ನಾಗಿದೆ, ಸಹಾಯಧನ ಚೆನ್ನಾಗಿದೆ. 1 ಎಕರೆಗೆ 80,000 ಕೊಟ್ರೆ ಸರ್, ಏನು ಇವತ್ತು 10 ರಿಂದ 15,000 ಖರ್ಚಾಗುತ್ತೆ ರೈತನಿಗೆ. ಸಿಕ್ಕಾಪಟ್ಟೆ ಲಾಭದಾಯಕವಾಗಿದೆ. ಆಮೇಲೆ ರೇಷ್ಮೆ ತುಂಬ ಲಾಭದಾಯಕವಾಗಿ ಬರ್ತಾ ಇದೆ. ಚೆನ್ನಾಗಿ ಲಾಭ ಮಾಡ್ತಿದ್ದೀರಾ? ಹೌದು ಸರ್, ಪರವಾಗಿಲ್ಲ ಸರ್. ಬೇರೆ ಎಲ್ಲ ಇದಕ್ಕೂ ಹೋಲಿಸ್ಕೊಂಡ್ರೆ ಈಗಿನ ಯುವಕರಿಗೆ, ರೈತ ಮಿತ್ರರಿಗೆ, ಯುವಕರಿಗೆ ತುಂಬಾ ಅನುಕೂಲ ಆಗಿದೆ ಸರ್.
ವಯಸ್ಸಾದವ್ರಿಗಾಗಲ್ವಾ ಸರ್ ಅಂದರೆ ವಯಸ್ಸಾದವ್ರಿಗೆ ಸ್ವಲ್ಪ ಅವರು ಶಕ್ತಿ ಇದಾಗಿರುತ್ತೆ. ಯುವಕರಾದರೆ ತುಂಬ ಹುಮ್ಮಸ್ಸಿಂದ ಮಾಡ್ಬೋದು ಇದನ್ನ, ರೇಷ್ಮೆನ ತುಂಬ ಲಾಭದಾಯಕವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಗೂಡಿಗೆ ರೇಟೇ ಇರೋದಿಲ್ಲ, ಆದಾಯ ಬರೋದಿಲ್ಲ ಅಂತಾರಲ್ಲ. ಇಲ್ಲ ಸರ್, ನಾವು ಪ್ರಾಮಾಣಿಕತೆಯಿಂದ ಮಾಡಿದ್ರೆ, ಪ್ರಾಮಾಣಿಕತೆ ಅಂದರೆ ನಿಗಾ ವಹಿಸಿ ಮಾಡಿದ್ರೆ ಲಾಭದಾಯಕ ತುಂಬಾ ಚೆನ್ನಾಗಿ ಬೆಳೆ ಬರ್ತದೆ. ಹೌದೇ? ಬೆಳೆ ಲಾಸ್ ಆದಮೇಲೆ ಆದರೂ ಆ ಥರ ಮಾಡಿದವರು ಒಬ್ರಿಬ್ರು ಹೇಳ್ಕೊಬೋದು ಅಷ್ಟೇ. ತುಂಬಾ ಚೆನ್ನಾಗಿದೆ. ನೀವೆಷ್ಟು ಸಂಪಾದನೆ ಮಾಡ್ತಿದ್ರಿ ಹೇಳ್ಬಿಡ್ರಪ್ಪ, ಪ್ರಾಮಾಣಿಕವಾಗಿ ನಿಮ್ಮ ಉತ್ತರ ಹೇಳ್ಬಿಡಿ. ಸರ್ ನಮ್ಮದು 1 ಎಕರೆಗೆ 180 ಮಟ್ಟೆ ಗೂಡನ್ನ ಬೆಳಿಬೋದು. ಅಂದರೆ ತಾವು 2 ಬ್ಯಾಚ್ ಮಾಡಿದ್ದೀರಿ? 2 ಬ್ಯಾಚ್ ಮಾಡಿದ್ದೀವಿ. ವರ್ಷದಲ್ಲಿ ಎಷ್ಟು ಬೆಳೆ ಮಾಡ್ತೀರಾ ಸರ್? 8 ಬೆಳೆ ಮಾಡ್ತೀವಿ. 8 ಬೆಳೆ. ಒಂದು ಬೆಳೆಗೆ 180 ಮೊಟ್ಟೆ ಸಾಕ್ಬೋದು. ನೀವೆಷ್ಟು ಸಾಕ್ತಿದ್ದೀರಿ? 1 ಎಕರೆಗೆ 180 ಮಟ್ಟನೆ ಸಾಕ್ತಾ ಇದೀವಿ ಸರ್. ಅಷ್ಟೇ ಸಾಕ್ತಾ ಇದ್ದೀರಿ. ಬಟ್ ಅದರಲ್ಲಿ 10% ಮರಿ ಸಂಖ್ಯೆ ಇರಲ್ಲ. 170 ಮಟ್ಟ ಸಾಗಾಣಿಕೆ ಮಾಡ್ತೀವಿ. ಆಯಿತು. ಎಷ್ಟು ಕೆ ಜಿ ಗೂಡು ಬೆಳಿತೀರಿ ಸರ್? 160-165 kg ಗೂಡು ಬೆಳಿತೀರಿ. 8 ಬೆಳೆ. ಒಂದೊಂದು ಬೆಳೆಯಲ್ಲಿ ಎಷ್ಟು ಸಂಪಾದನೆ ಮಾಡ್ತೀರಿ ಸರ್? ಒಂದು ಬೆಳೆಯಲ್ಲಿ ಖರ್ಚು ಒಂದು 15,000 ಕಳೆದು ಒಂದು 60-65,000 ಸಂಪಾದನೆ ಆಗುತ್ತೆ. ಖರ್ಚು ಕಳೆದು 8 48 ಒಂದು 5 ಲಕ್ಷ ರೂಪಾಯಿ ಆದಾಯ. ವರ್ಷಕ್ಕೆ ಒಂದು 5 ಲಕ್ಷ ಆದಾಯ ನೋಡ್ಬೋದು. ಪರವಾಗಿಲ್ಲ, ನೋಡ್ಬೋದು ಸರ್. 8 ಬೆಳೆ ಅಲ್ವಾ? ಕೆಲವರು 10 ಬೆಳೆನೂ ಬೆಳಿತೀವಿ ಅಂತಾರಲ್ಲ ಸರ್. ತುಂಬನೇ ಅದು ಸೋಂಕು ನಿವಾರಣೆ ಆಗಲ್ಲ ಮನೇಲಿ, ಹಾಗಾಗಿ ಸ್ವಲ್ಪ ಮನೇನ ಆಹಾರಕ್ಕೆ ಬಿಡಬೇಕಾಗ್ತದೆ. ಸ್ವಲ್ಪ ಗಾಳಿ ವಾತಾವರಣದಲ್ಲಿ ಆಹಾರಕ್ಕೆ ಮನೇನ ಬಿಡಬೇಕಾಗ್ತದೆ. ಹಿಂದ್ಗಡೆನೆ ತಂದರೆ ಸೋಂಕು ನಿವಾರಣೆ ಆಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ. ಓಕೆ, 8 ಬೆಳೆ ಸಾಕು ಅಂತ. 8 ಬೆಳೆ ಸಾಕು. 5 ಲಕ್ಷ ದುಡ್ಡು ಸಾಕು ಅಂತ ನೀವು ತೀರ್ಮಾನ ಮಾಡ್ಕೊಬಿಟ್ಟಿದ್ದೀರಿ. ಓಕೆ, ಈಗ ಆದಿತ್ಯ ಅವರ ಹಿಪ್ಪನೇರಳೆ ತೋಟ ಯಾವ ಥರ ನಿರ್ವಹಣೆ ಮಾಡ್ತೀರಿ? ಏನು ಗೊಬ್ಬರ ಹಾಕ್ತೀರಿ? ಹೇಗೆ? ಅದ್ರ ಬಗ್ಗೆ ಹೇಳಿ. ಹಿಪ್ಪನೇರಳೆ ತೋಟ ಸರ್, ಗೊಬ್ಬರದ ಬಗ್ಗೆ ಅಂದರೆ ಉಪ್ಪು, ಬೂದಿ, ಪಡಸ್ನ ಹಾಕ್ತೀವಿ ಸರ್. ಉಪ್ಪಿನಲ್ಲಿ ಅಲ್ಯೂಮಿನಿಯಂ ಸಲ್ಫೇಟ್ ಇರೋದ್ರಿಂದ ರೇಷ್ಮೆಗೆ ತುಂಬ ಅವಶ್ಯಕತೆ ಕಂಡುಬರ್ತದೆ, ಅದನ್ನು ಹಾಕ್ತೀವಿ. ಅಮೋನಿಯಂ ಸಲ್ಫೇಟ್ ಹಾಕ್ತೀರಿ. ಆಮೇಲೆ ಅದಕ್ಕೆ ತೋಟಕ್ಕೆ ಪೋಷಣ್ ಅಂತ ಇಲಾಖೆಲೆ ಔಷಧಿಯನ್ನು ಕೊಡ್ತಾರೆ ಎಲೆಗೆ, ಅದನ್ನು ಸಿಂಪಡಣೆ ಮಾಡ್ತೀವಿ. ಅಲ್ಲ, ಈಗ ಉಪ್ಪು ಅಂದರೆ ಅಮೋನಿಯಂ ಸಲ್ಫೇಟ್ ಒಂದು, ರಂಜಕ ಮತ್ತು ಪೊಟ್ಯಾಶ್ಗೆ ಏನು ಮಾಡ್ತೀರಿ? ಪೊಟ್ಯಾಶ್ ಸ್ವಲ್ಪ ಒಂದು 10 kg ಬೆರೆಸ್ಕೋತೀವಿ ಸರ್. ಅದಕ್ಕೆ ಪೊಟ್ಯಾಶ್, ರಂಜಕ, ಫಾಸ್ಫರಸ್, ಬೂದಿನೇ ಹಾಕ್ತೀವಿ. ಬೂದಿನೇ ಹಾಕ್ತೀರಾ? ಬೂದಿನೂ 1 ಮೂಟೆ ಬೂದಿ, 2 ಮೂಟೆ ಉಪ್ಪು, ಒಂದು 10 kg ಪಟಾಸ್ ಬೆರೆಸಿ ಹಾಕ್ತೀವಿ ಸರ್. ಆಯಿತು. ಅಂದರೆ ಪ್ರತಿ ಬೆಳೆಗೂ ಹಾಕ್ತೀರಾ? ಪ್ರತಿ ಬೆಳೆಗೂ ಸರ್. ಪ್ರತಿ ಬೆಳೆಗೂ? ಹೌದು. ಸರಿ. ಹೆಂಗೆ ಹಾಕ್ತೀರಾ ಗೊಬ್ಬರನ ಸರ್? ಅಂದಾಜು ನಮ್ಮ ಕೈ ಮುಷ್ಟಿನಲ್ಲಿ ಒಂದು ಮುಷ್ಟಿನ ಒಂದು ಬಡ್ಡೆಗೆ ಹಾಕ್ತೀವಿ. ಬೊಡ್ಡೆಗೆ ಅಂದ್ರೆ ಈಗ 3 ಅಡಿ ಸಾಲು ಇರುತ್ತಲ್ಲ, ಅದ್ರ ಮಧ್ಯಕ್ಕೆ ಹಾಕೊಂಡು ಹೋಗ್ತೀರಾ? ಡ್ರಿಪ್ ಲೈನು ಅಲ್ಲೇ ಇರುತ್ತಲ್ವಾ? ಡ್ರಿಪ್ ಲೈನ್ ಎಳ್ದ್ಬಿಟ್ಟಿರ್ತೀವಿ ಸರ್. ಉಳ್ಬೇಕಾದ್ರೆ, ಜಮೀನಿನ ಉಳ್ಬೇಕಾದ್ರೆ ಡ್ರಿಪ್ಪನ್ನು ಬೇರೆ ಕಡೆ ಸ್ಥಳಾಂತರಿಸಿ, ಆನಂತರ ಉಳುಮೆ ಆದ್ಮೇಲೆ ಗೊಬ್ಬರ ಹಾಕಾದ್ಮೇಲೆ ಡ್ರಿಪ್ಪನ್ನು ಬಿಟ್ಬಿಡ್ತೀವಿ. ಉಳ್ತೀರಾ ಜಮೀನು? ಹೌದು ಸರ್. 2 ಇದಾಗಿ ಉಳ್ಬೇಕು ಸರ್. ಒಂದು ಫಸ್ಟ್ ಬೆಳೆ ಕಟಾವಾದ್ಮೇಲೆ ಒಂದ್ಸಲ ಗೊಬ್ಬರ ಹಾಕೋದು ನಾಳೆನಾಗೆ ಹಾಕ್ಬಿಟ್ಟಾದ್ಮೇಲೆ ನಾಳೆ ನಾವು ಗೊಬ್ಬರ ಇವತ್ತು ಹಾಕಿದ ತಕ್ಷಣ ಉಳ್ತೀವಿ, ಇಲ್ಲಾಂದ್ರೆ ನಾಳೆನೂ ಉಳ್ಕೋಬೋದು. ಅಂದರೆ ನೀವು ಈಗ 8 ಬೆಳೆ ಮಾಡ್ತೀರಾ ಅಲ್ವೇನ್ರಪ್ಪ? ಹೌದು. ಅಂದರೆ ಪ್ರತಿ ಬೆಳೆಗೂ 2 ಚೀಲ ಅಮೋನಿಯಂ ಸಲ್ಫೇಟು, 1 ಚೀಲ ಬೂದಿ, ಒಂದು 10 kg ಪೊಟ್ಯಾಶ್, ಇಷ್ಟು ಹಾಕ್ತೀರಾ? ಮತ್ತು ಹಟ್ಟಿ ಗೊಬ್ಬರ 6 ತಿಂಗಳು ಒಂದೊಂದ್ಸಲ ಹಾಕ್ತೀವಿ. 6 ತಿಂಗಳಿಗೆ ಒಂದ್ಸಲ ಎಷ್ಟು ಹಾಕ್ತೀರಿ ಸರ್? 1 ಎಕರೆ 4 ಟ್ರ್ಯಾಕ್ಟ್ರು. 4 ಟ್ರ್ಯಾಕ್ಟರ್ ಅಲ್ಲೇ ಖರೀದಿ ಮಾಡ್ತೀರಾ? ಅಲ್ಲೇ ಖರೀದಿ. ಏನು ಧಾರಣೆ ಇದೆ ಈಗ ಟ್ರ್ಯಾಕ್ಟ್ರು? ಈಗ 3,000 ಇದೆ ಸರ್. 3,000. ಆಮೇಲೆ ಎರೆಹುಳಿನ ಗೊಬ್ಬರ ಬೇರೆ ಇನ್ನೇನಾದ್ರು ಕೊಡ್ತೀರಾ ಮಣ್ಣಿಗೆ? ಇನ್ಯಾವುದು ಇಲ್ಲ ಸರ್, ಅಷ್ಟೇ. ಗೊಬ್ಬರ. ಸೊಪ್ಪಿಗೆ ಏನೋ ಸಿಂಪರಣೆ ಮಾಡ್ತೀನಿ ಅಂದ್ರಿ? ಸಿಂಪರಣೆಗೆ ಎಲೆಗೆ ಪೋಷಣ್ ಅಂತ ಇಲಾಖೆಯಿಂದನೇ ಕೊಡ್ತಾರೆ, ಎಲೆ ಚೆನ್ನಾಗಿ ಬರಲಿ ಅಂತೇಳಿ. ಸರಿ. ಅದು ಬಿಟ್ರೆ ಕುಡಿ ಹುಳಗಳು ಬಿದ್ದರೆ, ಹುಳಗಳು ಬಿದ್ದಾಗ ಕಮ್ಮಿ ಪರ್ಸೆಂಟೇಜ್ ಕಮ್ಮಿ ಇರೋದಂಥ ಔಷಧಿನ ಸಿಂಪರಣೆ ಮಾಡ್ತೀವಿ. ಪರಿಪಾಸ್ 20% ಅಂತಿದೆ, ಅದನ್ನ ಸಿಂಪರಣೆ ಮಾಡ್ತೀವಿ. ಅದು ಸಿಂಪರಣೆ ಮಾಡೋ 20 ದಿನ ತನಕ ಸೊಪ್ಪನ್ನ ಹುಳುಗಳಿಗೆ ಹಾಕಂಗಿಲ್ಲ ಸರ್. 20 ದಿನ ಬಿಟ್ಟು ಹಾಕ್ಬೇಕು. ಸೊಪ್ಪು ಚೆನ್ನಾಗಿದೆ ನಿಮ್ಮದು? ಸೊಪ್ಪು ಚೆನ್ನಾಗಿದೆ ಸರ್. ಚೆನ್ನಾಗಿ ಬರ್ತಾ ಇದೆ ಸರ್. ಈಗ ಮನೆ ಹೆಂಗೆ ಕಟ್ಕೊಂಡಿದ್ದೀರಿ ಹೇಳಿ? ಅದೇ ಸರ್, ಮನೆ 23 ಅಗಲ, 33 ಉದ್ದ ಇದೆ. ಹೈಟು 40 ಅಡಿ. 40 ಅಡಿ ಹೈಟ್ ಇದೆ. ಅಂದರೆ ಮಧ್ಯ ಎತ್ತರ ಮಾಡಿ 2 ಕಡೆ ಸ್ಲೋಪ್ ಮಾಡಿದ್ದೀರಾ ಅಲ್ವಾ? ಹೌದು. ಗೋಡೆ 40 ಅಡಿ. ಇರಲಿ ಬಿಡಿ, ತೊಂದರೆ ಇಲ್ಲ. ಎತ್ತರವಾಗಿ ಮಾಡ್ಕೊಂಡಿದ್ದೀರಾ. ಕಿಟಕಿಗಳು ಗಾಳಿ ಬೆಳಕು ತುಂಬಾನೇ ಬರೋ ಥರ
ರೇಷ್ಮೆಗೆ ಅತಿ ಮುಖ್ಯವಾದದ್ದು ಗಾಳಿ ಬೆಳಕು ಸರ್. ಇಲ್ಲಾಂದರೆ ರೇಷ್ಮೆ ಬೆಳೆಗೆ ಸಾಗಾಣಿಕೆಗೆ ತೊಂದರೆ. ಅಂದ್ರೆ ಕೆಳಗಡೆನು ಕಿಟಕಿ, ಮಧ್ಯದಲ್ಲಿ ಮೇಲ್ಗಡೆ ವೆಂಟಿಲೇಟರ್, ಅವ್ರು ಏನ್ ಇಲಾಖೆನವ್ರು ಹೆಂಗ್ ಹೇಳ್ತಾರಲ್ಲ ಹಂಗೆ ಅದ್ರ ಪ್ರಕಾರನೇ ಕಟ್ಕೊಂಡಿದ್ದೀರಿ. ಸಹಾಯಧನ ತಗೋಬೇಕಂದ್ರೆ ಅವ್ರು ಹೇಳಿದ್ದ ನೀತಿನಲ್ಲಿ ನಾವು ಮನೆಯನ್ನ ಕಟ್ಟಬೇಕಾಯ್ತು, ನಿರ್ಮಾಣ ಮಾಡಬೇಕು. ನೋಡ್ಕೊಂಬಂದ್ರೆ ಒಂದ್ ಕಡೆ ಎಲ್ಲಾರು ಹೋಗಿ ಅಥವಾ ಬರೀ ನಿಮ್ ಭಾವನವ್ರದ್ದೇ ನೋಡ್ಕೊಂಬಂದ್ಬಿಟ್ರ? ಇಲ್ಲ ಸರ್, ಪಕ್ಕದ ರೈತರದ್ದು ನೋಡಿ ಇಲಾಖೆಯಲ್ಲಿ ಸಂಪರ್ಕ ಮಾಡಿ ಅದ್ರ ಪ್ರಕಾರನೇ ಮನೆಯನ್ನು ನಿರ್ಮಾಣ ಕಟ್ಟಿದಿರಿ. ಮನೆ ಪ್ಲಾಸ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದೀರಾ? ಮನೆಗೆ ಗೋಡೆಗೆ ಪ್ಲಾಸ್ಟಿಂಗ್ ಎಲ್ಲ ಮಾಡಿದಿರಿ? ನೆಲ ಚೆನ್ನಾಗಿ ಮಾಡಿದ್ದೀರಾ? ಹೌದು ಸರ್. ಈಗ ಅಟ್ಟಣಿಗೆ ಹೇಗೆ ಮಾಡ್ಕೊಂಡಿದ್ದೀರಿ? ಅಟ್ಟಣಿಗೆ ಸರ್ ಒಂದೊಂದು ಇದರಲ್ಲಿ 6 ಬಾಕ್ಸ್ ಬರೋ ರೀತಿ ಮಾಡ್ಕೊಂಡಿದ್ದೀವಿ. ಒಂದು ಸೈಡ್ 6 ಹಂತ. ಅಟ್ಟಣಿಗೆ ಉದ್ದ ಅಗಲ ಏನು? ಉದ್ದ ಅಗಲ 5 ಅಡಿ, ಉದ್ದ 28 ಅಡಿ. 28. 2 ಕಡೆನೂ ಮಾಡ್ಕೊಂಡಿದ್ದೀರಾ? 5 ಹಂತ ಮಾಡಿದ್ದೀರಾ? 6 ಅಂತ ಇದೆ ಸರ್. 6 ಅಂತ ಒಂದು ಸೈಡ್ 12 ಸ್ಟೆಪ್ ಇದೆ. ಒಂದು ಹಂತದಿಂದ ಅಂದ್ರೆ ಒಂದರಿಂದ ಇನ್ನೊಂದಕ್ಕೆ ಎಷ್ಟು 2 ಅಡಿ ಗ್ಯಾಪ? ಇಲ್ಲ 3 ಅಡಿ ಸರ್. 3 ಅಡಿ ಗ್ಯಾಪ್ ಕೊಟ್ಕೊಂಡಿದ್ದೀರಾ. 6 ಹಂತ. 15ರಿಂದ 18 ಅಡಿ ಕಳಿ ಅಲ್ವಾ? ಮೇಲ್ಗಡೆ ಹಂತಕ್ಕೆ ಹತ್ಕೋಬೇಕು ಅಂದ್ರೆ ಒಂದು ಸ್ಟೂಲ್ ಇಟ್ಕೊಂಡಿದ್ದೀರಾ? ಇಲ್ಲ ಸರ್, ಸೆಲ್ಫ್ ಮಾಡ್ಕೊಂಡಿದ್ದೀವಿ. ಸೆಲ್ಫ್ ಅಂತ ಅಂದ್ರೆ ಮಧ್ಯ ಅಲ್ಲಿಗೆಗಳನ್ನ ಹಾಕೊಂಡಿದ್ದೀವಿ. ಹತ್ತಕ್ಕೆ ಅಲ್ಲ, ನಿಂತ್ಕೊಂಡು ಸೊಪ್ಪು ಹಾಕಕ್ಕೆ. ಹತ್ತಕ್ಕೆ ಚೇರಲ್ಲಿ ಸಹಾಯ ತಗೊಂಡು ಮೇಲ್ಗಡೆ ಎತ್ತಬೇಕು. ರೌಂಡ್ ಎಲ್ಲ ಫುಲ್ ಎಲ್ಲ ಸೆಲ್ಫ್ ಇದೆ. ಸೆಲ್ಫ್ ಒಳಗಡೆ ಸೆಲ್ಫ್ ಮಾಡಿದ್ದಾರೆ. ಮಧ್ಯ ಮಾತ್ರ ಅಲ್ಲಿಗೆಗಳನ್ನ ಹಾಕೊಂಡು ಸೊಪ್ಪನ್ನ ಹಾಕಕ್ಕೆ ಅನುಕೂಲ ಮಾಡ್ಕೊಂಡಿದ್ದೀವಿ. ಅಂದ್ರೆ ಏನು ತೊಂದರೆ ಆಗಲ್ವಾ? ಏನು ತೊಂದರೆ ಇಲ್ಲ ಸರ್. ನೀವೇ ಎತ್ಕೋತೀರಾ? ನಿಮ್ಮ ಹೆಂಡತಿ ಸೊಪ್ಪು ಕೊಡ್ತಾರೆ? ಹೌದು ಸರ್, ಕೆಳಗಿಂದ ಸೊಪ್ಪು ಕೊಡ್ತಾರೆ. ಎಲ್ಲ ನೀವು ಗಂಡ ಹೆಂಡ್ತಿನೇ ಸೇರ್ಕ ಮಾಡ್ಬಿಡ್ತೀರೋ? ಇಲ್ಲ ಸರ್, ಅಪ್ಪನ ಬರ್ತಾರೆ. ಅಪ್ಪನ ಹೌದಾ ಬಂದು ಸಹಾಯ ಮಾಡ್ತಾರೆ. ತಾಯಿ ಮನೇಲಿ ಮಕ್ಕಳು ನೋಡ್ಕೊಂಡು ಆ ಟೈಮಲ್ಲಿ ಹುಳ ಇರಬೇಕಾದ್ರೆ ನಮ್ಮ ತಾಯಿ ಇಲ್ಲಿ ಬರ್ತಾರೆ ಸರ್ ನಮ್ಮ ಜೊತೆಗೆ. ಅಂದರೆ ನೀವು 180 ಮೊಟ್ಟೆನ ನೀವು ಕುಟುಂಬದವರೇ ಸೇರ್ಕೊಂಡು ಸಾಕ್ಬಿಡ್ತೀರಾ? ಯಾರದ್ದು ಕೆಲಸದವ್ರನ್ನ ಯಾರನ್ನೂ ಕರ್ಕೊಳ್ಳಲ್ಲ? ಇಲ್ಲ ಸರ್, ನಾವೇ ಮಾಡ್ತಾ ಇದ್ದೀವಿ. ನೀವೇ ಮಾಡ್ಕೊಂತೀರ? ಸರಿನ್ರಪ್ಪ. ಈಗ ಮನೆ ಚೆನ್ನಾಗಿದೆ ನಿಮ್ಮದು? ಯಾವುದೇ ರೀತಿಗೂ ಈ ಹಾಲು ರೋಗ, ಸಪ್ಪೆ ರೋಗ, ತೊಂಡೆ ರೋಗ ಇಂಥವೇನು ಬರ್ತಾ ಇಲ್ಲ ನಿಮ್ಮ ಹುಳುಗಳಿಗೆ? ಸರ್, ಸುಂಟಕಟ್ಟು ಅಂತ ಒಂದು ರೋಗ ಬರ್ತಾ ಇದೆ. ಅದು ಇಲಾಖೆ ಹೋಗಿ ಭೇಟಿ ಮಾಡಿದ್ಗೆ ಅದಕ್ಕೆ ಔಷಧಿಗಳನ್ನ ಹೇಳಿದ್ದಾರೆ, ಇದನ್ನ ಸಿಂಪಡಿಸಿ ಅಂತ. ಅದನ್ನ ಸಿಂಪಡಿಸ್ತಾ ಇದ್ದೀವಿ ಸರ್. ಯಾಕಂದರೆ ಈಗ ಕೊರೆ ಟೈಮ್ನಲ್ಲಿ ಸ್ವಲ್ಪ ಸುಂಟಕಟ್ಟು ಜಾಸ್ತಿ ಬರುತ್ತೆ ಸರ್. ಹತೋಟಿ ಮಾಡ್ಕೊಳಕ್ಕೆ ಔಷಧ ಹೇಳಿದ್ದಾರೆ, ಅದನ್ನು ಮಾಡ್ಕೊತೀರ? ಈಗ ನೀವು ಕಳೆದ ಒಂದು 7-8 ವರ್ಷದಿಂದ ಬೆಳೀತಾ ಇದ್ದೀರಲ್ರಪ್ಪ, ಯಾವ ಬೆಳೆನೂ ನಷ್ಟ ಆಗಿಲ್ವಾ ನಿಮಗೆ? ಇಲ್ಲ ಸರ್, ಅವರು ಚಾಕಿ ಸೆಂಟ್ರ್ಗಳು ಏನಿದೆ ಅಲ್ಲಿ ಮರಿಗಳು ಮೊಟ್ಟೆಗಳನ್ನ ನೀಟಾಗಿ ಚಾಕಿ ಮಾಡಿಕೊಟ್ರೆ ರೈತರಿಗೆ ಯಾವುದೇ ರೀತಿಯ ತೊಂದರೆಗಳಾಗಲ್ಲ ಸರ್. ಅಲ್ಲ, ನಿಮ್ಮ ಅನುಭವ ಹೇಳಿ. ನಿಮ್ಗೆ ಯಾವ ಬೆಳೆನೂ ನಷ್ಟ ಆಗಿಲ್ಲ? ನಷ್ಟ ಆಗಿದೆ ಸರ್. ಆಗಿದೆ. ಹೇಗೆ, ಯಾತಕ್ಕಾಯ್ತು? ಅಂದರೆ ಮರಿನಲ್ಲೇ ಅದು ರೋಗಗಳನ್ನ ಸೃಷ್ಟಿಯಾಗೈತೆ ಅಂತ ನಮ್ಮ ಅನಿಸಿಕೆ ಸರ್. ನಮ್ಮ ತೋಟದಲ್ಲಿ ಏನೋ ರೋಗ ಇಲ್ಲ, ಬಟ್ ಅದು ಚಾಕಿ ಸೆಂಟ್ರಲ್ ಚಾಕಿ ನಮ್ಮ ಮರಿಗಳನ್ನ ತಗೋತೀವಿ ಸರ್, ಖರೀದಿ ಮಾಡ್ತೀವಲ್ಲ ನೋಡಿ, ಅಲ್ಲಿ ಬಂದೈತೆ ಅಂತ ನಮ್ಮ ದೃಷ್ಟಿ. ಈಗ ನೀವು ಚಾಕಿ ಮರಿಗಳನ್ನೇ ತಗೊಳ್ಳೋದು ಅಲ್ವೇ? ಅಂದ್ರೆ ಅದರಿಂದಾಗಿ ನಿಮಗೆ ಒಂದು 8-10 ದಿವಸ ಉಳಿತಾಯ ಆಗುತ್ತೆ. ಹೌದು ಸರ್. ಹೌದು. ಆ ಸಮಯದಲ್ಲಿ ನೀವು ಸೋಂಕು ನಿವಾರಣೆ ಎಲ್ಲ ಮಾಡ್ಕೊಳ್ತೀರಿ. ಹೇಗೆ ಸೋಂಕು ನಿವಾರಣೆ ಮಾಡ್ತೀರಿ ಮನೆನ? ಅಸ್ತ್ರ ಅಂತ ಒಂದು ಔಷಧಿ ಇದೆ, ಅದನ್ನ 100 ಗ್ರಾಮ್ ಬರುತ್ತೆ. ಅದನ್ನ ಒಂದು ಡ್ರಮ್ಗಳಲ್ಲಿ ಹಾಕಿ 2 ಗಂಟೆ ಅದನ್ನ ಕರ್ಗಕ್ಕೆ ಬಿಟ್ಟು, ಅದಾದ ನಂತರ ನಾವು ಇಲಾಖೆಯಿಂದ ಸಬ್ಸಿಡಿ ರೂಪದಲ್ಲಿ ಇದನ್ನ ಔಷಧಿಗೆ ಸಿಂಪರಣೆ ಮಾಡುವಂಥ ಸಲಕರಣೆಗಳು ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ನಾವು ಔಷಧಿನ ಹೊಡಿತೀವಿ ಸರ್ ಮನೆಗೆ. ಆಯ್ತು. ಅದು ಒಂದೇನಾ ಅಥವಾ ಸುಣ್ಣ ತಿಳಿನೀರು ಇದನ್ನೆಲ್ಲ ಹೊಡಿಬೇಕು? ಬ್ಲೀಚಿಂಗ್ ಹೊಡಿತೀವಿ ಸರ್. ಬ್ಲೀಚಿಂಗ್ ಹೊಡಿತೀವಿ ಸ್ಟಾರ್ಟಿಂಗು. ಮೊದಲನೇ ಹಂತ ಬ್ಲೀಚಿಂಗ್ ಹೊಡಿತೀವಿ. ಅದಾದ್ಮೇಲೆ ಮನೆ ತೊಳೆದ್ಬಿಟ್ಟು 2ನೇ ಹಂತದಲ್ಲಿ ಅಸ್ತ್ರ ಇಲ್ಲವೇ ಸೆರಿಫಿಡ್ ಯಾವ್ದನ್ನಾರು ಒಂದು ಹೊಡಿಬೋದು. ನೀವು ರೇಷ್ಮೆ ಹುಳ ಸಾಕೋದು ಯಾವುದು ಸರ್? ಇದು CSR2 ಸರ್. CSR2 ಬಿತ್ತನೆ ಬೆಳೆಗಾರ ನೀವು? ಬಿತ್ತನೆ ಬೆಳೆಗಾರ ಸರ್. ಇದು ಮಾಮೂಲಿ ಬಟ್ಟೆಗೆಲ್ಲ ಹೋಗುತ್ತಲ್ಲ, ಅಂದರೆ CSR2ನೇ ಬೆಳೆಯೋದು, ಬೈವೋಲ್ಟನೇ ಬೆಳೆಯೋದು ನೀವು? ರಾಮನಗರ ಆ ಮಾರ್ಕೆಟಿಗೆ ಹಾಕ್ತೀವಿ ಸರ್. ಈಗ ಹುಳ ಸಾಕೋದು ಯಾವ ವಿಧಾನದಲ್ಲಿ ಸಾಕ್ತೀರಿ ಸರ್? ಇದು ಅವರು 2ನೇ ಜ್ವರದಲ್ಲಿ ಕುಂತಿರಂಗೆ ನಮಗೆ ಮರಿಗಳನ್ನ ಕೊಡ್ತಾರೆ. ಅದಾದ ನಂತರ ನಾವು ಮರಿ ಎದ್ದಂಥ ಟೈಮ್ನಲ್ಲಿ ಈಗ ಹುಳಿಗೆ ಹೊಡಿಬೇಕಾದ ಔಷಧಿಗಳನ್ನ ಸಿಂಪರಣೆ ಮಾಡಿ ಆಮೇಲೆ ಸೊಪ್ಪನ್ನ ನೀಡ್ತೀವಿ ಸರ್ ಹುಳಿಗೆ. ಅದಾದ ನಂತರ 3 ದಿವಸ ನಂತರ ಪುನಃ 3ನೇ ಜ್ವರಕ್ಕೆ ಕೂರ್ತಾ ಇರ್ತೇವೆ ಸರ್. 3ನೇ ಜ್ವರಕ್ಕೆ ಕುಂತಂಥ ಹಂತದಲ್ಲಿ ಸುಣ್ಣವನ್ನು ಸಿಂಪರಣೆ ಮಾಡ್ತೀವಿ ಜ್ವರಕ್ಕೆ ಕುಂತಾಗ. ಅದಾದ ನಂತರ
3ರಿಂದ ಎದ್ದ ನಂತರ ಪುನಃ ಔಷಧಿಯನ್ನು ಸಿಂಪಡಣೆ ಮಾಡಿ ಸೊಪ್ಪನ್ನು ನೀಡ್ತೀವಿ ಸರ್. ಒಂದು ದಿನಕ್ಕೆ ಎಷ್ಟು ಬಾರಿ ಸೊಪ್ಪು ಕೊಡ್ತೀರಿ? ದಿನಕ್ಕೆ 2 ಬಾರಿ ಸೊಪ್ಪು ಕೊಡ್ತೀವಿ ಸರ್. 2 ಬಾರಿನಾ ಸಾಕು? 2 ಸಾರಿ ಕೊಟ್ಟರೆ 2 ಸಲ ಕೊಟ್ಟರೆ ಸಾಕು. ಈಗ ಹಿಂದಿನ ದಿವಸನೇ ಕತ್ತರಿಸ್ಕೊಂಡು ಒಂದು ಕಡೆ ತಂದು ಇಡ್ತೀರಾ ಅಥವಾ ಬೆಳಗ್ಗೆ ಹೋಗಿ ಕತ್ತರಿಸ್ತೀರಾ, ಹೇಗೆ ವಿಧಾನ? ಸರ್ ಇಲ್ಲ, ಮಳೆ ಟೈಮ್ನಲ್ಲೇ ಮಳೆ ಧಾರಾಕಾರವಾಗಿ ಇಟ್ಕೊಂಡಂಥ ಟೈಮ್ನಲ್ಲಿ ಕತ್ತರಿಸಿಟ್ಕೋತೀವಿ ಸರ್. ಆಗ ಬಾಡಲ್ಲ ಸೊಪ್ಪು ಅಂತೇಳಿ ಕತ್ತರಿಸಿಟ್ಕೋತೀವಿ. ಬಿಸಿಲು ಟೈಮ್ನಲ್ಲಿ ಆಗಲೇ ಅಲ್ಲೇ ಕಟ್ ಮಾಡಿ ಅಲ್ಲೇ ಹಾಕ್ತೀವಿ. ಹೌದಾ? ನೀವು ಆ್ಯಂಟಿ ಚೇಂಬರ್ ಥರ ಏನಾದ್ರು ಮಾಡ್ಕೊಂಡಿದ್ದೀರಾ ಊಜಿಗೆ? ಬಾಗಲ್ ಮುಂದಕ್ಕೆ ಇನ್ನೊಂದು ಥರ ಚೇಂಬರ್ ಮಾಡಿ 2 ಬಾಗಿಲೆಲ್ಲ ಹಾಕ್ಕೊಂಡು ಊಜಿ ನೊಣ ಬರದಂಗೆ ಏನಾದ್ರು ಪ್ರೊಟೆಕ್ಷನ್ ಮಾಡ್ಕೊಂಡಿದ್ದೀರಾ ಮನೆಯಲ್ಲಿ? ಮೆಸ್ಗಳನ್ನ ಹೊಡೆದಿದ್ದೀವಿ ಸರ್. ಮೆಶ್, ಕಿಟಕಿಗೆ ಮೆಶ್ ಹೊಡೆದಿದ್ದೀರಾ? ಕಿಟಕಿಗಳಿಗೆ ಮತ್ತೆ ಬಾಗಿಲು ಮುಂದೆ ಮೆಸ್ಗಳನ್ನ ಹೊಡೆದಿದ್ದೀರಿ. ಊಜಿದೇನು ಸಮಸ್ಯೆ ಇಲ್ವ ನಿಮಗೆ? ಊಜಿ ಸಮಸ್ಯೆ ಇದೆ ಸರ್. ಅಂದರೆ ಬಟ್ ಸುತ್ತ ಕಿಟಕಿ ಪಕ್ಕದಲ್ಲ ಯೆಲ್ಲೋ ಕಲರ್ ಬಟ್ಲುಗಳನ್ನ ಇಟ್ಟು ಅದಕ್ಕೆ ಸ್ವಲ್ಪ ಡೆಕಲ್ ಮತ್ತೆ ನೀರನ್ನ ಹಾಕಿ ಇಟ್ಟರೆ ಸ್ವಲ್ಪ ಅದಕ್ಕೆ ಅಷ್ಟೊಂದು ಪುಡಿ ಮೇಲ್ಗಡೆ ಅಷ್ಟೊಂದು ಪುಡಿ ಎಲ್ಲ ಊಜಿ ಟ್ರಾಪ್ ಅಂತಲೇ ಸಿಗುತ್ತಲ್ಲ? ಸಿಗುತ್ತೆ ಸರ್. ಇದಕ್ಕೆ ಬೀಳಷ್ಟು ಅದಕ್ಕೆ ಟ್ರಾಪ್ಗೆ ಬೀಳಲ್ಲ ಸರ್. ಓಹ್, ಇನ್ನೊಂದ್ಸರಿ ಹೇಳಿ ಏನು ಮಾಡ್ತೀರಾ ಅಂತ? ಹಳದಿ ಕಲರ್ ಬಟ್ಲು ಅದಕ್ಕೆ ನೀರು ಮತ್ತೆ ಡಕಲ್ನ ಹಾಕಿ ಆಯ್ತು ಕಿಟಕಿ ಪಕ್ಕದಲ್ಲಿ ಇಟ್ಟು ಹೊರಗಡೆ ಇಟ್ಟು ಸ್ವಲ್ಪ ಮೇಲ್ಗಡೆ ಅಷ್ಟೊಂದು ಪುಡಿ ಅದು ಅಟ್ರಾಕ್ಟಿವ್ ಆಗ್ತಾ ಹತ್ರ ಅಷ್ಟೊಂದು ಪುಡಿ ಸ್ವಲ್ಪ ಹಾಕಿ ಬಿಟ್ರೆ ಅದಕ್ಕೆ ನೀಟಾಗಿ ಊಜಿ ನೊಣಗಳು ಬೀಳ್ತದೆ. ಓಹೋ, ಪರವಾಗಿಲ್ಲ. ನಿಮಗೆ ಹಾಗಾದ್ರೆ ಊಜಿಯಿಂದ ಸಮಸ್ಯೆ ತುಂಬ ಕಮ್ಮಿ ಸರ್. ಕಮ್ಮಿ. ಮತ್ತೆ ಇನ್ನೇನೇನು ಮಾಡ್ತೀರಾ ಹುಳು ಸಾಕುವಾಗ? ಹುಳು ಸಾಕುವಾಗ ಅದರಿಂದ ಗೊಬ್ಬರದ ಅನುಕೂಲ ಐತೆ. ಅದು ಇಕ್ಕೆಗಳು ಅಡಿಕೆ ಸೊಸಿಗೆ ಹಾಕಿದ್ರೆ ತುಂಬಾನೇ ಫಲವತ್ತತೆ ಬರುತ್ತೆ. ಯಾವುದನ್ನ ಹಾಕಿದ್ರೆ? ಹುಳದ ಇಕ್ಕೆಗಳು ಬರುತ್ತೆ ಸರ್. ಹುಳ ಮೇಯ್ಸಾದ್ಮೇಲೆ ಇಕ್ಕೆಗಳು ತುಂಬಾನೇ ಫಲವತ್ತತೆ ಗೊಬ್ಬರ. ಅಂದ್ರೆ ನೀವು ಇಕ್ಕೆ ಸಪ್ರೇಟ್ ಮಾಡ್ತೀರಾ? ಸಪ್ರೇಟ್ ಜಮೀನು ಇದ್ರೆ ಹಾಕಬಹುದು ಸರ್. ಹಾಗಾಗಿ ನಮ್ದು ಜಮೀನು ರೇಷ್ಮೆ ಕಡ್ಡಿ ಒಳಗಡೆ ಇರೋದ್ರಿಂದ ಬೇರೆ ನಮ್ಮ ಮಾವನ ತೋಟಕ್ಕೆ ಹಾಕ್ತಾ ಇದೀವಿ ಸರ್. ಹೌದಾ? ಅಂದ್ರೆ ನಿಮ್ಮ ಮಾವನ ತೋಟ ಚೆನ್ನಾಗಿದೆ. ಹೌದು, ಅಂದ್ರೆ ನಮ್ಗೆ ಜಮೀನು ಇರೋದು 2 ಎಕರೆ ಆಗದ ಕಾರಣದಿಂದ ಬೇರೆ ಕಡೆ ಜಮೀನು ಇದ್ರೆ ಹಾಕೊಂಡಿದ್ರೆ. ಅಂದ್ರೆ ನೀವು ಆ ಕಸನ ನೀವೇನು ಬಳಸಲ್ವಾ? ಕಸ ತುಂಬಾನೇ ಬಳಸುವಂತ ಆಸಕ್ತಿ ತುಂಬಾನೇ ಐತೆ. ಬಟ್ ಜಾಗದ ಅಭಾವದಿಂದ ಅವ್ರಿಗೆ ಕೊಟ್ಬಿಡ್ತೀರಾ? ಅವ್ರು ಅದನ್ನ ಹಾಕತ್ತಾರೆ. ಚೆನ್ನಾಗಿ ಅಡಿಕೆ ತೋಟನ ಚೆನ್ನಾಗಿ ಫಲವತ್ತತೆಯಿಂದ ಬಂದೈತೆ ಸರ್. ರೇಷ್ಮೆ ಹಿಕ್ಕೆ ಒಳ್ಳೆ ಗೊಬ್ಬರ ಅಂತೀರಿ ಅಲ್ವೇ? ಈಗ ಹಿಪ್ಪನೇರಳೆ ತೋಟದಲ್ಲಿ ಸೊಪ್ಪು ಚೆನ್ನಾಗಿ ಬರುತ್ತೆ, ಹುಳುಗಳಿಗೂ ಚೆನ್ನಾಗಿ ಸೊಪ್ಪು ತಿನ್ನಿಸ್ತೀರಿ ಅಲ್ವಾ? ಈಗ ನೀವು ಪ್ಲಾಸ್ಟಿಕ್ ಚಂದ್ರಿಕೆ ಬಳಸ್ತೀರಾ ಅಥವಾ ಬಿದಿರಿನ ಚಂದ್ರಿಕೆ ಬಳಸೋದಾ? ಸರ್ ಪ್ಲಾಸ್ಟಿಕ್ ಚಂದ್ರಿಕೆ ಬಳಸ್ತೀವಿ. ಪ್ಲಾಸ್ಟಿಕ್ ಚಂದ್ರಿಕೆ. ನಿಮಗೆ ಅನೀಕ್ವಲ್ಸ್ ಆಗಲ್ವಾ ಹುಳುಗಳು? ಇಲ್ಲ ಸರ್, ಅದು ಏನಾಗುತ್ತೆ ಅಂದರೆ ಕೊನೆಯಲ್ಲಿ ಚಂದ್ರಿಕೆ ಹಾಕ್ಬೇಕಾದ್ರೆ ಇನ್ನೂ ಹಣ್ಣಿಗೆ ಬಂದಿರಲ್ಲ. ಹಣ್ಣಿಗೆ ಬಂದು ಮೇಲ್ಗಡೆ ಚಂದ್ರಿಕೆ ಮೇಲ್ಗಡೆ ಬಂದಿರುತ್ತಲ್ಲ ಹುಳಗಳು, ಅದನ್ನ ಫುಲ್ ಎಲ್ಲ ಹಾಯ್ಕೊಬಿಟ್ಟು ಮೇಲ್ಗಡೆ ಒಂದು ಖಾಲಿ ಬಿಟ್ಕೊಂಡಿರ್ತೀವಿ ಒಂದು ಜಾಗನ, ಅಲ್ಲಿ ಬಿಟ್ಬಿಡ್ತೀವಿ ಸರ್. ಸರಿ. ಬಿಟ್ಟಾದ ನಂತರ ಇಲ್ಲಿ ಸೊಪ್ಪಿರುತ್ತಲ್ಲ, ಕೆಳಗಡೆ ಸೊಪ್ಪನ್ನ ಕೊಟ್ಟಿರ್ತೀವಲ್ಲ, ಅದನ್ನ ಮೇಯ್ಕೊಂಡು ಮಿಕ್ಕಿದ ಹುಳಗಳು ಬರುತ್ತೆ. ಏನು ತೊಂದರೆ ಆಗಿಲ್ಲ ನಿಮ್ಗೆ? ಏನು ತೊಂದರೆ ಆಗಿಲ್ಲ ಸರ್. ಅಂದ್ರೆ ಒಂದ್ಸರಿ ಆಯ್ಬೇಕು ಹುಳನ್ನ. ಒಂದ್ಸಲ ಆಯ್ದು ಮೇಲ್ಗಡೆ ಬಿಟ್ಕೊಂಡ್ರೆ ಅನುಕೂಲ. ಯಾಕಂದ್ರೆ ಉಚ್ಚೆ ಗೂಡಾಗಲ್ಲ, ಗೂಡುಗಳು ನೀಟಾಗಿರುತ್ತೆ. ಗೂಡು ಎಷ್ಟು ದಿವಸಕ್ಕೆ ಬಿಡಿಸ್ತೀರಿ ಸರ್? ಈ ಕೊರೆ ಟೈಮಲ್ಲಿ 9 ದಿವಸ ಬೇಕು ಸರ್. ಅಲ್ಲಿ ರಾಮನಗರದಲ್ಲಿ ಎಲ್ಲ ಕೂದಿ ಗೂಡನ್ನ ಪರೀಕ್ಷೆ ಮಾಡ್ತಾರೆ, ಟೀಪ್ ಆಗಿರಲ್ಲ ಅಂತೇಳಿ. ಹಂಗಾಗಿ ಈ ಕೊರೆ ಟೈಮಲ್ಲಿ 9 ದಿವಸ, ಬೇಸಿಗೆಯಲ್ಲಿ 7 ದಿವಸ ಸರ್. ಹೌದಾ? ಬಿಡಿಸ್ಬಿಟ್ಟು ಗೂಡು ನೀವೇ ತಗೊಂಡು ಹೋಗ್ತೀರಾ? ಹೌದು ಸರ್. ಅದೇನು ಮಾಮೂಲಿ ಬಸ್ಸಲ್ಲೇ ಹೋಗ್ತೀರಾ ಅಥವಾ ವಾಹನ ಏನಾದ್ರು ಇಟ್ಕೊಂಡಿದ್ದೀರಾ? ಇಲ್ಲಿ ನಮ್ದು ಬಾಬರಾಯಂ ಕೊಪ್ಪಳಕ್ಕೆ ಬಂದ್ರೆ ಸರ್, ಅಲ್ಲಿ TVS ಗಾಡಿಗಳು ಹೋಗ್ತಾ ಇರ್ತವೆ ಸರ್. 200-250 ರೂಪಾಯಿ ಕೊಟ್ರೆ ಪಾಪ ಅವರು ರಾಮನಗರಕ್ಕೆ ಬಿಟ್ಕೊಡ್ತಾರೆ, ಮಾರ್ಕೆಟ್ ಹತ್ರ. ಹಂಗಾಗಿ ನಾವು ಇಲ್ಲಿಂದ ಓನ್ ವೆಹಿಕಲ್ ಅಲ್ಲಿ ಹೋಗ್ಬೇಕಾಗತ್ತೆ, ಉಡಿನ ಮನೆಯಿಂದ ಬಾಬರಾಯಂ ಕೊಪ್ಪಳಿಗೆ. ಅಲ್ಲಿಂದ TVS ಗಾಡಿಗಳು ಬರ್ತವೆ, ಅಲ್ಲಿಂದ ಹಾಕೊಂಡು ಹೋಗ್ತೀರಿ. ನಿಮಗೆ ಗೂಡು ತಗೊಂಡೋಗಕ್ಕೂ ಏನು ಸಮಸ್ಯೆ ಆಗಿಲ್ಲ ಸರ್ ಅಲ್ವಾ? ಅಲ್ಲಿ ಮಾರ್ಕೆಟಿಂಗ್ ಹೇಗೆ? ಗೂಡಿಂದು ಮಾರುಕಟ್ಟೆನಲ್ಲಿ ಸರ್ ಫುಲ್ಲು ನೈಟು ಸಂಜೆ ಹೋಗ್ತೀವಿ, ಒಂದು 6 ಗಂಟೆ 7 ಗಂಟೆ ಹೋಗಿ ಎಲ್ಲ ಜಾಲರೆಲ್ಲ ಹಿಡ್ದು ಸ್ವಲ್ಪ ತೆಳುವಾಗಿ ಗೂಡನ್ನ ಹಾಕ್ತೀವಿ ಸರ್. ಎಲ್ಲಂದ್ರೆ ಚೀಲಕ್ಕೆ ಹಾಕೊಂಡು ಹೋಗಿರ್ತೀವಲ್ಲ, ಮೆತ್ತೆ ಆಗ್ಬಿಟ್ಟಿರುತ್ತೆ ಸ್ವಲ್ಪ. ಹಂಗೆ ಫುಲ್ಲೆಲ್ಲ ಹಾಕಿ ಅಲ್ಲೇ ಮಲಗಿದ್ದು ಬೆಳಿಗ್ಗೆ 9-10 ಗಂಟೆಗೆ ಬಿಡ್ಡಾಗ ಸರ್. 10ರಿಂದ 10ವರೆಗೆ ಮಲಗಕ್ಕೆ ವ್ಯವಸ್ಥೆ ಇದೆಯಾ ಸರ್? ಮಲಗಕ್ಕೆ ಅಂತಂದರೆ ನಮ್ಮ ಗೂಡು ಹತ್ರ ನಾವು ಮಲಿಕತ್ತೀವಿ. ಮಲಗಕ್ಕೆ ವ್ಯವಸ್ಥೆ ಏನು ಸರ್ಕಾರದಿಂದ ಏನು ಮಾಡಿಕೊಟ್ಟಿಲ್ಲ.
ಅಂದ್ರೆ ನಿಮ್ಮ ಗೂಡು ಹತ್ರ ನೀವು ಇರ್ತೀರಿ? ಇರ್ತೀವಿ ಸರ್. ಅದಕ್ಕೆ ಅವಕಾಶ ಇದೆಯಾ? ಅವಕಾಶ ಇದೆ ಸರ್, ರೈತರುಗಳು ಮಾತ್ರ ಅವಕಾಶ ಇದೆ. ಹೌದಾ? ಪಾಸ್ಬುಕ್ ಇದ್ರೆ ಅವಕಾಶ ಕೊಡ್ತಾರೆ ಸರ್. ಜಾಲರಿಗಳು ಇರ್ತಾವ ತುಂಬ, ಅಥವಾ ಅದಕ್ಕೂ ಏನಾದರೂ? ಇಲ್ಲ ಸರ್, ಹಲವಾರು ರೈತರುಗಳು, ನಮ್ಮ ರೈತರುಗಳು ಸ್ವಲ್ಪ ಹೊಸಸಿನೇ ಸ್ವಲ್ಪನೇ ಹಾಕಿ ಜಾಲರಿಗಳನ್ನ ಇಟ್ಕೊಬಿಟ್ಟಿರ್ತಾರೆ. ಮೊದಲು ಅವ್ರವ್ರವ್ರು ಬರ್ತಾರೆ, ಅವ್ರ ಕಡೆ ಬರ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಹಿಂದ್ಗಡೆ ಬರ್ತಾ ಇರೋರಿಗೆಲ್ಲ ಜಾಲರಿ ಇಟ್ಟಿರ್ತಾರೆ. ಹಂಗಾಗಿ ಹೊಸ್ದಾಗಿ ಈಗ ಬಂದಿರೋ ಈಗ ಚೀಲ ತಂದಿರ್ತಾರೆ, ಅದೆಲ್ಲ ಮೆತ್ತಗಾಗಿರ್ತದೆ. ಅವ್ರಿಗೆಲ್ಲ ರೈತರುಗಳಿಗೆ ಸ್ವಲ್ಪ ಹಿಂಸೆ ಆಯ್ತದೆ. ಆಮೇಲೆ ನಮ್ಮ ರೈತರುಗಳೇ ಸ್ವಲ್ಪ ಸ್ಪಂದನೆ ಮಾಡಿ ಅವಕ್ಕೆಲ್ಲ. ನಿಮ್ಗೇನು ಆ ಥರ ಯಾವತ್ತೂ ಸಮಸ್ಯೆ ಆಗಿಲ್ವಾ? ಆಗಿಲ್ಲ ಸರ್, ಯಾಕೆಂದ್ರೆ ನಾನು ಮಧ್ಯಾಹ್ನ 2 ಗಂಟೆಗೆ ಬರ್ತೀನಿ ಸರ್. ಹೊತ್ತಂತೆ ಹೋಗ್ತೀವಿ ಮಾರ್ಕೆಟಿಗೆ, ಹೊತ್ತಂತೆ ಹೋಗೋ ಕಾರಣದಿಂದ ಆ ಥರ ಸಮಸ್ಯೆ ಏನು ಕಂಡು ಬಂದಿಲ್ಲ ನಮಗೆ. ಓಕೆ. ಬೆಳಗ್ಗೆ 10 ಗಂಟೆಗೆ ಬಿಡಿಂಗ್ ಆಗುತ್ತೆ? ಹಾಂ, ಬೆಳಗ್ಗೆ 10 ಗಂಟೆಗೆ 10:30 ಆಗುತ್ತೆ. ನಿಮ್ಮ ಎದುರಿಗೆ ಆಗುತ್ತಾ? ಹೌದು ಸರ್, ಅಂದರೆ ಟಿ ವಿಗಳು ಹಾಕಿರ್ತಾರೆ ಸರ್. ಅವರು ರೇಟ್ನ ನಮಗೆ ತೋರಿಸಲ್ಲ, ಬಟ್ ಫೋನ್ ಮುಖಾಂತರ, ಆನ್ಲೈನ್ ಮುಖಾಂತರ ಅವರು ಬಿಡ್ಡನ್ನು ಮಾಡ್ಕೋತಾರೆ. ನಮ್ಗೆ ಇಷ್ಟ ಆದರೆ ಕೊಡ್ಬೋದು. ಓಕೆ. ಇಲ್ಲ ಅಂದರೆ ಸೆಕೆಂಡ್ ಬಿಡ್ಗೆ, 2ನೇ ಬಿಡ್ಗೆ ಒಟ್ಟಲ್ಲಿ ಇನ್ನೊಂದು ಅವಕಾಶ ಸಿಗುತ್ತೆ ರೈತರಿಗೆ. ಓಕೆ. ಅದು ಅವತ್ತೇ ಆಗುತ್ತಾ? ಅವತ್ತೇ ಆಗುತ್ತೆ ಸರ್. 11 ಗಂಟೆ 10:30 ಆಗುತ್ತೆ ಸರ್. 1 10ರಿಂದ 10:30 1, 10:30ರಿಂದ 11 ಗಂಟೆಗೆ 1. 11 ಗಂಟೆಗೆ ಮುಗಿದೋಗುತ್ತೆ. ಹೌದು. ಆಮೇಲೆ ನಿಮಗೆ ದುಡ್ಡು ಬರೋದು? ದುಡ್ಡು ಬರೋದು ಸರ್ ಒಂದು ದಿವಸ ಆಗುತ್ತೆ ಸರ್. ಒಂದು ದಿವಸ ಆಗುತ್ತೆ. ನಿಮ್ಮ ಅಕೌಂಟ್ಗೆ ನೇರವಾಗಿ ಆನ್ಲೈನ್ ಮುಖಾಂತರ ಅಕೌಂಟ್ಗೆ ಬರುತ್ತೆ. ಅಕೌಂಟ್ಗೆ ಅದರಲ್ಲೇ ₹1 ಮೋಸ ಆಗಲ್ಲ ಸರ್ ರೈತರಿಗೆ, ಅಲ್ವಾ? ಹಿಂದೆ ಎಲ್ಲ ನಡೀತಿತ್ತು. ಹಿಂದೆ ಎಲ್ಲ ತುಂಬ ರೈತರುಗಳಿಗೆ ಅನ್ಯಾಯ ಆಗಿದೆ ಬೋರ್ಡಿಂದ. ಅಂದರೆ ರೀಲರ್ಸ್ಗಳು ಸರಿಯಾಗಿ ಕೊಡ್ತಾ ಇರಲಿಲ್ಲ. ಆಗ್ತೀನಿ ಅಕೌಂಟ್ಗೆ ಅನ್ನೋದು, ಇದು ಚೆಕ್ಗಳು ಕೊಡೋದು, ಆ ಥರ ಎಲ್ಲ ಚೆಕ್ ಬೌನ್ಸ್ ಆಗಿರೋ ಕೊಡೋದು, ಆ ಥರ ಎಲ್ಲ ಸಮಸ್ಯೆಗಳು ಆಗ್ತಿತ್ತು ನಾವು ಸ್ಟಾರ್ಟಿಂಗಲ್ಲಿ ಹೋಗ್ದಾಗ. ಈಗ 1-2 ವರ್ಷದಿಂದ ಈಚೆಗೆ ಏನೂ ಸಮಸ್ಯೆ ಇಲ್ಲ ಸರ್. ರೈತಂಗೆ ₹1.50 ಇದ್ರೂ ಅಕೌಂಟ್ ಬಂದು ಬೀಳುತ್ತೆ. ಅಂದರೆ ಒಂಥರ ಫುಲ್ ಪ್ರೂಫ್ ವ್ಯವಸ್ಥೆ. ಹೌದೌದು ಅಲ್ವೇ? ಸರ್ಕಾರ ಅದೊಂದು ಸೌಲಭ್ಯನ ರೈತನಿಗೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದೆ ಅಲ್ವಾ? ಸರಿ. ನೀವು ಗೂಡು ಮಾರಾಟ ಆಗ್ತಿದ್ದಂಗೆ ಚೀಲ ಪಾಲ ಎಲ್ಲ ಒದರ್ಕೊಂಡು ನೀವು ಬರ್ತಿರೋದೆ ಮನೆ ಕಡೆ? ಹೌದು ಸರ್. ಅಲ್ವಾ? ಹೌದು. ನಿಮ್ಮ ಅಕೌಂಟಿಗೆ ಬಂದು ದುಡ್ಡು ಬೀಳುತ್ತೆ. ಯಾರು ಖರೀದಿ ಮಾಡ್ತಾರೆ ಏನು ಎತ್ತ ನಿಮ್ಗೇನು ಗೊತ್ತಾಗಲ್ಲ? ಇಲ್ಲ ಸರ್, ಖರೀದಿ ಅಂದರೆ ಅಲ್ಲಿ ಒಂದೊಂದು ಮಾರ್ಕ್ ಕೊಟ್ಟಿರ್ತಾರೆ, RSS RNN ಅಂತ. ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ಗಳನ್ನ ಇಟ್ಕೊಂಡಿರ್ತಾರೆ ಅವರು, ಅವ್ರದ್ದು ಖರೀದಿದಾರಗಳು. ಅದು ಸ್ಕೇಲು ಎಲ್ಲಿರ್ತದೆ ಅಲ್ಲೇ ಹೋಗಿ ತೂಕನ ಮಾಡಬೇಕಾಗುತ್ತೆ ರೈತ. ಆ ಸ್ಕೇಲ್ ಎಲ್ಲಿರುತ್ತೆ ಅಲ್ಲಿ ತುಂಬನೇ ಎಲ್ಲದೆ ಮಾರ್ಕೆಟಲ್ಲಿ 8 ತೂಕ ಮಾಡ್ತಾರೆ ಸರ್. ಹೌದಾ? ಗೂಡನ್ನ ತೂಕದಲ್ಲಿ ಏನು ಮೋಸ ಆಗಲ್ವಾ? ತೂಕದಲ್ಲಿ ಏನು ಮೋಸ ಇಲ್ಲ ಸರ್, ಎಲ್ಲ ಎಲೆಕ್ಟ್ರಾನಿಕ್ ಸ್ಕೇಲ್. ತೂಕದಲ್ಲಿ ಏನು ಮೋಸ ಇಲ್ಲ. ಪರವಾಗಿಲ್ಲ. ಈಗ ಸುಮಾರು ವರ್ಷದಿಂದ ರೇಷ್ಮೆ ಮಾಡ್ತಿದ್ದೀರಿ, ನಿಮ್ಗೇನು ಯಾವತ್ತೂ ನಷ್ಟ ಅಂತ ಏನು ಅನಿಸಿಲ್ಲ? ಇಲ್ಲ ಸರ್, ನಷ್ಟ ಏನು ಅನಿಸಿಲ್ಲ ಸರ್. ಕೆಲಸ ಜಾಸ್ತಿ ಅಂತಲೂ ಏನು ಅನಿಸಲ್ಲ ಸರ್. ಅದು 4ರಿಂದ ಎದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಫ್ಯಾಮಿಲಿ ಎಲ್ಲ ನಾವು ಹೋಗೋದೇ 4ರಿಂದ ಎದ್ಮೇಲೆ. 4 ಹೇಳೋಕ್ಕಿಂತ ಮೊದಲೆಲ್ಲ ನಾವು ನಾನು ಮೇಂಟೈನ್ ಮಾಡ್ತೀವಿ. ಒಬ್ಬರೇ ಮಾಡ್ತೀವಿ. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಹಂತಕ್ಕೆ ಹುಳ ಬದಲಾಯಿಸೋದು, ಸೊಪ್ಪು ಕೊಡೋದು, ಇಂಥವೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. 4ರಿಂದ ಎದ್ಮೇಲೆ ಸ್ವಲ್ಪ ಕೆಲಸಗಳು, ಅದು 4 days 5 days ಒಂದು 5 ದಿವಸ 6 ದಿವಸ ಕೆಲಸಗಳು, ಶ್ರಮ. ಸೊಪ್ಪು ಸಾಲದಲ್ಲೇ ಹೋಗುವಂಥದ್ದು ಆ ಥರದ್ದೇನು ಪರಿಸ್ಥಿತಿ ಬಂದಿಲ್ಲ ನಿಮಗೆ? ಸರ್, ಈ ಕೊರೆ ಟೈಮ್ನಲ್ಲಿ ಸೊಪ್ಪು ಎಂಥವ್ರಿಗಾದ್ರೂ ಶಾರ್ಟೇಜ್ ಆಗುತ್ತೆ. ಅಂಥ ಟೈಮಲ್ಲಿ ಏನು ಮಾಡ್ತೀರಿ? ಇಂಥ ಟೈಮಲ್ಲಿ 20 ಮಟ್ಟೆ ಕಮ್ಮಿ ತಗೊಂಡು ಮಾಯಿಸ್ಬೇಕು. ಅದೇ ಕರೆಕ್ಟ್. ಬೇರೆ ಬೇರೆ ಕಡೆಯಿಂದ ಸೊಪ್ಪು ಹುಡಿಕೊಂಡು ಹೋಗೋಕ್ಕಾಗಲ್ಲ. ಅಂದರೆ ಅವರು ಏನು ಸಿಂಪರಣೆ ಮಾಡಿರ್ತಾರೆ, ಯಾಕೆ ಗೊಬ್ಬರ ಹಾಕಿರ್ತಾರೆ ನಮ್ಗೆ ಗೊತ್ತಿರಲ್ಲ. ಹಂಗಾಗಿ ನಾವು ಅದು ತಗೊಳ್ಳೋದು ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ ಅಲ್ವಾ? ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 17ರಂದು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ವಿಸಿ ಫಾರಂನ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಮೇವಿನ ಬೆಳೆಗಳ ಬೇಸಾಯ ಪ್ರಾತ್ಯಕ್ಷಿಕೆ ಜೊತೆಗೆ ಮೇವಿನ ತಳಿಗಳ ಬಿತ್ತನೆಯನ್ನು ಪಡೆಯುವ ಸುವರ್ಣ ಅವಕಾಶ ನಿಮಗಿದೆ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಇದೇ ತಿಂಗಳ 17ರಂದು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಬನ್ನಿ, ಭಾಗವಹಿಸಿ. ಮೈ ಒಟ್ಟಿ ಕಣ್ತೆರೆದು ಆನಂದಿಸು.
ಒಂದಷ್ಟು ಜನ ಮರ ಗಡ್ಡಿ ಮಾಡ್ತಾ ಇದ್ದಾರೆ ಈಗ. ಹೌದು ಸರ್. ನಿಮಗೇನು ಆಸಕ್ತಿ ಇಲ್ವಾ ಮರಗಡ್ಡಿ ಮಾಡೋದ್ರಲ್ಲಿ? ಅಂದರೆ ಫುಲ್ ಈಗ ಪುನಃ ಎಲ್ಲ ಕಿತ್ತಾಕ್ಬಿಟ್ಟು ನಡ್ಬೇಕಾದ್ರೆ ಸ್ವಲ್ಪ ಹಣದ ತೊಂದರೆಗಳಾಗುತ್ತಲ್ಲ ಅಂತೇಳಿ. ನೋಡಿದ್ದೀರಾ ಹೋಗ್ಲಿ ಮರಗಡ್ಡಿ ಬೇಸಾಯನ? ಹೌದು ಸರ್, ನೋಡಿದ್ದೀನಿ. ಏನನ್ಸುತ್ತೆ ನಿಮ್ಗೆ ಅದ್ರ ಬಗ್ಗೆ? ಅಂದರೆ ಅದು ಸೊಪ್ಪು ಮಣ್ಣಾಗಲ್ಲ, ಬಟ್ ಬಗ್ಗಿ ಕುಯ್ಯಂಗಿಲ್ಲ, ನಿಂತಂಗೆ ಕುಯ್ಕೋಬೋದು. ಶ್ರಮ ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದರೆ ಸೊಪ್ಪು ಚೆನ್ನಾಗಿ ಬರುತ್ತೆ ಸರ್ ಅಲ್ವಾ? ತುಂಬಾ ಚೆನ್ನಾಗಿ ಬರುತ್ತೆ ಮರಗಡ್ಡಿ. ಆಮೇಲೆ ಉಳುಮೆ ಮಾಡ್ಬೇಕಾದ್ರೆ ತುಂಬ ಈಸಿ ಸರ್. ಇದು ನಮ್ಮದು ಕೂಳೆ ಎಲ್ಲ ಇಟ್ಕೊತದೆ ಹಸುಗಳಿಗೆ. ಉಳುಮೆ ಮಾಡ್ಬೇಕಾದ್ರೆ ಕಷ್ಟ ನಮಗೆ ಎಲ್ಲ ಕೈ ಕಾಲುಗಳಿಗೆ ಇಟ್ಕೊತದೆ. ಅದು ತುಂಬಾ ಈಸಿ ಐತೆ ಸರ್, ಟ್ರ್ಯಾಕ್ಟ್ರಲ್ಲೆಲ್ಲ ಉಳಿಸ್ಬೋದು. ಒಟ್ಟಾರೆ ನಿಮಗೆ ರೇಷ್ಮೆ ಅನುಕೂಲ ಆಗಿದೆ ಸರ್. ಜೊತೆನಲ್ಲಿ ಬೇರೆ ಬೆಳೆನೂ ಮಾಡ್ತಾ ಇದ್ದೀರಿ. ಇನ್ನೂ ಒಂದಷ್ಟು ಜಮೀನು ಸಿಕ್ಕಿದ್ರೆ ಮತ್ತೆ ರೇಷ್ಮೆನೇ ಮಾಡ್ತೀರಿ? ಇಲ್ಲ ಸರ್, ರೇಷ್ಮೆ ಅಂದರೆ ನಮ್ಮ ಮನೆಗೆ ಅಷ್ಟೇ ಸರ್. 200 ಮೊಟ್ಟೆ ಮೇಯಿಸ್ಬೋದು ಸರ್. ನಾವು ಕಟ್ಟಿರೋಂಥ ಅಳತೆ ಮನೆ 200 ಮೊಟ್ಟೆ. ಇನ್ನೊಂದು ಮನೆನೇ ಕಟ್ಕೋಬೋದಲ್ಲ? ಇಲ್ಲ ಸರ್, ಶ್ರಮ ಆಗುತ್ತಲ್ಲ. ಹೌದಾ? ಈಗ ಸಾಕು ನೀವು ಮಾಡ್ತಿರೋದು. ಬೇರೆ ಜಮೀನು ಸಿಕ್ಕರೆ ಏನು ಬೆಳೆ ಮಾಡಬೇಕು ಅಂದ್ಕೊಂಡಿದ್ದೀರಿ? ಏನಷ್ಟು ಮಿಶ್ರ ಬೆಳೆ ಮಾಡಬೇಕು ಏನಾದರೂ ಅಂತ. ಏನು ಮಿಶ್ರ ಬೆಳೆ ಅಂದರೆ? ಈಗ ಸಪೋಟ ಹಣ್ಣುಗಳು, ಮತ್ತು ಸೀಬೆ ಹಣ್ಣು, ಮತ್ತು ಇನ್ನೊಂದು ಮರಗಳು, ಅವುಗಳೆಲ್ಲ ನೆಡಬೇಕು ಅಂತ ಆಸಕ್ತಿ ಇದೆ. ನೆಮ್ಮದಿ ಆಗಿದ್ದೀರಾ ಸರ್? ನಮ್ದಾಗಿದೆ ಸರ್. ಆದಿತ್ಯ ಅವರೇ? ಹೌದು ಸರ್, ನಮ್ದಾಗಿದೆ. ಕಷ್ಟಪಟ್ಟು ಕೆಲಸ ಮಾಡ್ತೀರಿ. ಹೌದು ಸರ್. ಶ್ರಮಕ್ಕೆ ತಕ್ಕ ಪ್ರತಿಫಲನೂ ಸಿಗ್ತಾ ಇದೆ ಅಲ್ವಾ? ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕ ಮಾಡೋಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಆದಿತ್ಯ ಅವರೇ? ಸರ್ 9900662671 ಸರ್. ಇನ್ನೊಂದು ಸರಿ ಹೇಳ್ತೀರಾ? 9900662671 ಸರ್. ಇನ್ನೊಂದು ಸರಿ ಹೇಳಿ. 9900662671. ಒಳ್ಳೆಯದು ಆದಿತ್ಯ ಅವರೇ. ಇದುವರೆಗೂ ಕೂಡ ರೇಷ್ಮೆ ಆಧಾರಿತ ಸಮಗ್ರ ಕೃಷಿ, ರೇಷ್ಮೆ ಕೃಷಿ ಇದ್ರ ಬಗ್ಗೆ ನಿಮ್ಮ ಅನುಭವಗಳನ್ನು ಭಾಳ ಚೆನ್ನಾಗಿ ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ, ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್.